ನಾನು ಭಾರವಾದ ಹೃದಯದಿಂದ ನಕ್ಷತ್ರಗಳ ನೆರಳಿನಲ್ಲಿ ನನ್ನ ಮಗಳಿಗೆ ವಿದಾಯ ಹೇಳುತ್ತಿದ್ದೀನಿ. ತಾಯಿಯ ಕಷ್ಟ ಯಾರಿಗೂ ಅರ್ಥವಾಗೋದಿಲ್ಲ. ಅದು ಕೂಡ ಆ ತಾಯಿ ಈ ಜಗತ್ತಿನಲ್ಲಿ ಒಬ್ಬಂಟಿಯಾಗಿರುವಾಗ. ನಾನೊಬ್ಬಳು ವಿಧವೆ. ನಾನು ಮತ್ತು ನನ್ನ ಮಗಳು ಈ ಜಗತ್ತಿನಲ್ಲಿ ಸಂಪೂರ್ಣವಾಗಿ ಒಬ್ಬಂಟಿಯಾಗಿದ್ದೆವು. ನಾನು ಮಗಳನ್ನು ತುಂಬ ಕಷ್ಟಪಟ್ಟು ಬೆಳೆಸಿದೆ. ಅವಳಿಗೆ ಮದುವೆ ಮಾಡಿದೆ. ಮದುವೆ ದೊಡ್ಡ ಮನೆತನದವರೊಂದಿಗೆ ನಡೆಯುವುದಿತ್ತು. ಈ ಮದುವೆಯನ್ನು ಬಹಳ ಹಿಂಜರಿಕೆಯಿಂದ ಮಾಡಲಾಗಿದೆ. ನನಗೆ ಈ ಮದುವೆಯನ್ನು ಒಪ್ಪಿಕೊಳ್ಳಲು ಈಗಲೂ ಸಾಧ್ಯವಾಗಲಿಲ್ಲ. ಇವತ್ತು ಬೀಗರ ಮನೆಯಲ್ಲಿ ರಿಸೆಪ್ಷನ್ ಕಾರ್ಯಕ್ರಮ ಇದೆ. ಅದರಲ್ಲಿ ಭಾಗವಹಿಸಲು ಹೋಗಬೇಕಾಗಿದೆ. ಆದರೆ ನಾನು ನನ್ನ ಮಗಳನ್ನು ಹೇಗೆ ನೋಡಲಿ? ನನ್ನ ಕಣ್ಣ ಮುಂದೆ ಅವಳ ಜೀವನ ಹಾಳಾಗುವುದನ್ನು ನೋಡಲು ನನ್ನಿಂದ ಸಾಧ್ಯನಾ? ನನ್ನ ಹೃದಯ ದುಃಖದಿಂದ ತೊಯ್ದು ಹೋಗಿತ್ತು. ಇಷ್ಟೊತ್ತಿಗೆ ಅವಳ ಜೀವನವು ಹಾಳಾಗಿರಬಹುದು ಎಂಬ ಚಿಂತೆ ನನ್ನನ್ನು ಆವರಿಸಿತು. ಇದನ್ನೆಲ್ಲ ಚಿಂತಿಸುತ್ತಲೇ ಭಾರವಾದ ಹೆಜ್ಜೆಯೊಂದಿಗೆ ನಾನು ಅವಳ ಮನೆಗೆ ಹೋದೆ. ನನ್ನ ಕಣ್ಣ ಮುಂದಿದ್ದ ದೃಶ್ಯ ನೋಡಿ ನಾನು ಬೆಚ್ಚಿ ಬಿದ್ದೆ. ಕೈಯಲ್ಲಿದ್ದ ಉಡುಗೊರೆ ನೆಲ ಕಚ್ಚಿತು. ಎರಡೂ ಕೈಗಳಿಂದ ವಿಚಿತ್ರ ಕೆಲಸ ಮಾಡುತ್ತಿದ್ದಳು ನನ್ನ ಮಗಳು. ತಡೆಯಲು ನಾನು ಸಾಕಷ್ಟು ಪ್ರಯತ್ನಿಸಿದೆ, ಆದರೆ ಅವಳು ನಿಲ್ಲಿಸಲಿಲ್ಲ. ಹುಚ್ಚು ಹಿಡಿದವಳಂತೆ ತನ್ನ ಕೆಲಸವನ್ನು ಮುಂದುವರಿಸಿದಳು. ನನ್ನ ಮಗಳನ್ನು ಒಳ್ಳೆಯ ರೀತಿಯಲ್ಲಿ ಬೀಳ್ಕೊಟ್ಟಿದ್ದೆ, ಆದರೆ ಅವಳಿಗೆ ಏನಾಯಿತೋ ಗೊತ್ತಿಲ್ಲ. ನಾನು ಅವಳ ಗಂಡನನ್ನು ಹುಡುಕತೊಡಗಿದೆ. ನಿನ್ನ ಗಂಡ ಎಲ್ಲಿದ್ದಾನೆ? ನೀನೇನು ಮಾಡ್ತಿದ್ಯಾ? ನಿನಗೆ ಯಾರು ಈ ಕೆಲಸವನ್ನು ಮಾಡಲು ಹೇಳಿದರು? ಒಂದೇ ರಾತ್ರಿಯಲ್ಲಿ ಯಾಕೆ ಇಂತಹ ಕೆಲಸಗಳನ್ನು ಮಾಡ್ತಿದ್ಯಾ? ನಿನಗೆ ಏನಾದರೂ ಹುಚ್ಚು ಹಿಡಿಯಿತಾ ಎಂದು ಅವಳನ್ನು ಪ್ರಶ್ನಿಸುತ್ತಿದ್ದೆ. ಆದರೆ ಅವಳು ನನ್ನ ಮಾತು ಕೇಳುತ್ತಿಲ್ಲ. ನಾನು ಅವಳ ಗಂಡನನ್ನು ಹುಡುಕಿದೆ. ಅವನು ಕೋಣೆಯಲ್ಲಿ ಕುಳಿತಿದ್ದ. ಅವನನ್ನು ನೋಡಿದಾಗ ನನಗೆ ಆಶ್ಚರ್ಯವಾಯಿತು. ಯಾಕಂದರೆ ಅವನು ನನ್ನ ಮಗಳ ಥರ ಅವನ ಎರಡೂ ಕೈಗಳಿಂದ. ನನ್ನ ಹೆಸರು ಭಗವತಿ. ನಾನೊಬ್ಬಳು ವಿಧವೆ. ನನಗೊಬ್ಬಳು ಮಗಳಿದ್ದಾಳೆ. ಹೆಸರು ಅಸ್ಮಿತಾ. ನನ್ನ ಜೀವನ ಸಾಮಾನ್ಯ ಮಹಿಳೆಯಂತಿತ್ತು. ನಾವು ಅವಿಭಕ್ತ ಕುಟುಂಬದಲ್ಲಿ ವಾಸಿಸುತ್ತಿದ್ದೆವು. ಆದರೆ ನಮ್ಮ ಮನೆಗಳನ್ನು ಪ್ರತ್ಯೇಕವಾಗಿ ನಿರ್ಮಿಸಲಾಗಿದೆ. ಆದರೆ ಪ್ರತಿಯೊಬ್ಬರ ಕೋಣೆಗಳು ಮತ್ತು ಅಡುಗೆ ಮನೆಯನ್ನು ಪರಸ್ಪರ ಹತ್ತಿರದಲ್ಲಿ ನಿರ್ಮಿಸಲಾಗಿದೆ. ಛಾವಣಿಯು ಸಂಪೂರ್ಣವಾಗಿ ಒಂದಾಗಿತ್ತು ಎಲ್ಲ ಮನೆಗಳಿಗೆ. ಹೀಗೆ ಇರುವುದರಿಂದಲೇ ಒಂದು ಮನೆಯಲ್ಲಿ ನಡೆಯುವ ಎಲ್ಲ ವಿಷಯಗಳು, ಅದು ಸಣ್ಣದಾದರೂ ದೊಡ್ಡದಾದರೂ ಎಲ್ಲ ಮನೆಗಳಿಗೂ ಹರಡುತ್ತಿತ್ತು. ಈ ವಠಾರದ ಪರಿಸರಕ್ಕೆ ತನ್ನದೇ ಆದ ವಿಶೇಷತೆ ಇತ್ತು. ನನಗೆ ಒಂದು ಅತ್ತಿಗೆ ಮತ್ತು ಇಬ್ಬರು ನಾದಿನಿಯರಿದ್ದರು. ನಮಗೆಲ್ಲರಿಗೂ ಮಕ್ಕಳಿದ್ದರು. ಹೆಣ್ಣು ಮತ್ತು ಗಂಡು ಮಕ್ಕಳಿದ್ದರು ನಮ್ಮ ಮನೆಗಳಲ್ಲಿ. ಈ ಮನೆಯಲ್ಲಿ ಎಲ್ಲ ಮಕ್ಕಳು ಒಟ್ಟಿಗೆ ಹುಟ್ಟಿ ಒಟ್ಟಿಗೆ ಬೆಳೆಯುತ್ತಿದ್ದರು. ಬಿಸಿಲಿಗೆ ಅಂಗಳದಲ್ಲಿ ಓಡುತ್ತಾ, ಟೆರೆಸ್ನಲ್ಲಿ ಆಡುತ್ತಾ, ಮೋಜು ಮಸ್ತಿ ಮಾಡಿ ಬೆಳೆದರು. ಈ ಮನೆ ಒಂದು ಸಣ್ಣ ಗ್ರಾಮವೆಂದು ಹೇಳಿದರೂ ತಪ್ಪಾಗೋದಿಲ್ಲ. ಎಲ್ಲರೂ ಪರಸ್ಪರರ ಸಮಸ್ಯೆಗಳ ಬಗ್ಗೆ ಮಾತನಾಡದೇ ಇರದಿದ್ದರೂ ಎಲ್ಲರಿಗೂ ಎಲ್ಲವೂ ತಿಳಿಯುತ್ತಿತ್ತು. ನನ್ನ ಸ್ವಂತ ಜೀವನವು ಈ ಮನೆಯಲ್ಲಿ ಇತರರಿಗಿಂತ ಭಿನ್ನವಾಗಿತ್ತು. ನಾನು ಶಿಕ್ಷಕಿಯಾಗಿದ್ದೆ. ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಕಲಿಸುತ್ತಿದ್ದೆ. ಇದು ನನ್ನ ಜೀವನದಲ್ಲಿ ದೊಡ್ಡ ಬೆಂಬಲವಾಗಿತ್ತು. ನನ್ನ ಗಂಡನ ಮರಣದ ನಂತರ ನನ್ನ ಮಗಳು ಅಸ್ಮಿತಾಳ ಪರಿಪಾಲನೆ ಮತ್ತು ನಮ್ಮ ಜೀವನವು ಇದರಿಂದಲೇ ನಡೆಯುತ್ತಿತ್ತು. ಗಂಡ ತೀರಿ ಹೋದ ನಂತರ ನನ್ನ ಮಗಳನ್ನು ಜೀವನದ ಗುರಿಯಾಗಿಟ್ಟುಕೊಂಡೆ. ಜಗತ್ತನ್ನೇ ಅವಳಿಗೆ ನೀಡ ಬಯಸಿದೆ. ಒಂದು ತಾಯಿ ತನ್ನ ಮಗುವಿಗೆ ಏನೆಲ್ಲ ನೀಡಬಹುದೋ ಅದನ್ನೆಲ್ಲ ನಾನು ಅವಳಿಗೆ ನೀಡಿದೆ. ಅಸ್ಮಿತಾ ತುಂಬ ಸುಂದರವಾಗಿದ್ದಳು. ಎಲ್ಲಕ್ಕಿಂತ ಮುಖ್ಯವಾದ ವಿಷಯವೆಂದರೆ ಅವಳು ನನ್ನ ನೋವು ಮತ್ತು ಕಷ್ಟಗಳನ್ನು ಅರ್ಥ ಮಾಡಿಕೊಂಡಳು. ಈ ದಿನಗಳಲ್ಲಿ ನನ್ನ ಮಗಳು ಅಸ್ಮಿತಾ ತನ್ನ ಶಿಕ್ಷಣವನ್ನು ಪೂರ್ಣಗೊಳಿಸಿದಳು ಮತ್ತು ಅವಳು ತನ್ನ ಹೆಚ್ಚಿನ ಸಮಯವನ್ನು ಮನೆಯಲ್ಲಿಯೇ ಕಳೆದಳು. ಇದು ನನ್ನ ಚಿಂತೆಯನ್ನು ಹೆಚ್ಚಿಸಿತು. ಈ ಮನೆಯ ವಾತಾವರಣದಲ್ಲಿ ಹೆಚ್ಚು ಸಮಯ ಕಳೆಯಬೇಕು ಎಂದರೆ ದಿನವೂ ಸಣ್ಣ ಪುಟ್ಟ ವಿಷಯಗಳಿಗೆ ಜನರ ಕಣ್ಣು ಕುಕ್ಕುವ ನೋಟವನ್ನು ಎದುರಿಸಬೇಕಾಗುತ್ತದೆ. ಅವಿಭಕ್ತ ಕುಟುಂಬದಲ್ಲಿ ಜೀವನ ನಡೆಸುವುದು ಸುಲಭವಲ್ಲ. ವಿಶೇಷವಾಗಿ ನೀವು ವಿಧವೆಯಾಗಿದ್ದರೆ ಮತ್ತು ನಿಮಗೆ ಒಂದೇ ಒಂದು ಮಗು ಇದ್ದರೆ ಪ್ರತಿಯೊಂದು ಸಣ್ಣ ಪುಟ್ಟ ಮಾತುಗಳನ್ನು ಕೂಡ ಅದು ಇದು ಸೇರಿಸಿ ದೊಡ್ಡದಾಗಿ ಹೇಳುವ ಜನರಿಲ್ಲಿ ಹೆಚ್ಚಿದ್ದರು. ನನ್ನ ಮಗಳು ಅಸ್ಮಿತಾಳ ಮದುವೆ ಆದಷ್ಟು ಬೇಗ ನಡೆಯಬೇಕೆಂದು ನಾನು ಬಯಸಿದ್ದೆ. ಮದುವೆಯಾಗಿ ಹೊಸ ಜೀವನವನ್ನು ಆರಂಭಿಸಿ ಈ ಮನೆಯ ಜಂಜಾಟದಿಂದ ಹೊರಬರಲಿ ಎಂದು ನಾನು ಬಯಸಿದ್ದೆ. ಅತ್ತಿಗೆ ಮತ್ತು ನಾದಿನಿಯರು ತಮ್ಮ ಮಕ್ಕಳ ಮದುವೆಯ ಬಗ್ಗೆ ಗುಟ್ಟಾಗಿ ಮಾತನಾಡುತ್ತಿದ್ದರು. ಆದರೆ ನನ್ನ ಮಗಳ ವಿಷಯ ಬಂದಾಗ ಅವರು ಹೆಚ್ಚು ಆಸಕ್ತಿ ವಹಿಸುತ್ತಿದ್ದರು. ಅವರ ಪ್ರಶ್ನೆಗಳು ಯಾವಾಗಲೂ ಒಲವಿನ ಮುಸುಕಿನಲ್ಲಿ ಸುತ್ತಿ ನನ್ನನ್ನು ಉಸಿರುಗಟ್ಟಿಸುತ್ತಿತ್ತು. ಅವರ ಮಾತುಗಳು ನನ್ನ ಹೃದಯಕ್ಕೆ ನೇರವಾಗಿ ಹೊಡೆಯುತ್ತವೆ. ನೀವು ಅಸ್ಮಿತಾಗೆ ಯಾವಾಗ ಸಂಬಂಧ ಹುಡುಕ್ತೀರಿ? ಮಗಳ ಮದುವೆ ಮಾಡದೆ ವಿಧವೆಯ ಹೊರೆ ಕಮ್ಮಿ ಆಗುತ್ತದೆಯೇ? ಇಂತಹ ಮಾತುಗಳು ನನ್ನ ಹೃದಯವನ್ನು ಮುಳ್ಳಿನಂತೆ ಚುಚ್ಚುತ್ತಿದ್ದವು. ಆದರೆ ನನ್ನ ಮಗಳು ಅಸ್ಮಿತಾ ಯಾವಾಗಲೂ ತನ್ನ ನಡವಳಿಕೆಯಿಂದ ನನಗೆ ಬೆಂಬಲ ನೀಡುತ್ತಿದ್ದಳು. ಅವಳು ನನಗೆ ಹೇಳುತ್ತಿದ್ದಳು, ಅಮ್ಮ ಚಿಂತಿಸಬೇಡಿ, ಸಮಯದೊಂದಿಗೆ ಎಲ್ಲವೂ ಸರಿ ಹೋಗುತ್ತದೆ. ಅವಳ ಮಾತಿನಲ್ಲಿ ನನ್ನನ್ನು ನಾನು ಸಮಾಧಾನಪಡಿಸುತ್ತಿದ್ದೆ. ಆದರೆ ನನ್ನ ಹೃದಯದಲ್ಲಿ ವಿಚಿತ್ರವಾದ ಅಶಾಂತಿ ಇತ್ತು. ಅಸ್ಮಿತಾಗೆ ಉತ್ತಮ ಸಂಬಂಧವನ್ನು ಹುಡುಕುವುದು ನನ್ನ ದೊಡ್ಡ ಜವಾಬ್ದಾರಿಯಾಗಿತ್ತು. ನನ್ನ ಮಗಳು ತನ್ನನ್ನು ತಾನೇ ಅನಾಥೆ ಎಂದು ಹೃದಯ ನೋಯಿಸಬಾರದೆಂದು ನಾನು ಭಾವಿಸಿದೆ.
ಇದನ್ನು ಯೋಚಿಸುತ್ತಲೇ ನನ್ನ ರಾತ್ರಿಗಳು ನಿದ್ದೆ ಇಲ್ಲದೆ ಸಾಗಿದವು. ನಾನು ಒಳ್ಳೆಯ ಬಂಧುಗಳ ಜೊತೆ ಮಾತಾಡಬೇಕು ಎಂದು ಹಲವಾರು ಬಾರಿ ಯೋಚಿಸುತ್ತಿದ್ದೆ. ಆದರೆ ಪ್ರತಿ ಬಾರಿಯೂ ನನ್ನ ಮಾತು ಸರಿಯಾಗಿ ಅವರಿಗೆ ಅರ್ಥವಾಗುತ್ತದೋ ಎಂಬ ಭಯ ನನ್ನನ್ನು ಕಾಡುತ್ತಿತ್ತು. ಮನೆಯಲ್ಲಿರುವ ಯಾವ ಹೆಂಗಸರೊಂದಿಗೂ ಹೇಳಿದರೆ ನನ್ನ ದೌರ್ಬಲ್ಯವನ್ನು ಎಲ್ಲರ ಮುಂದೆ ತೆರೆದಿಟ್ಟಂತಾಗುತ್ತಿತ್ತು. ಅಸ್ಮಿತಾಳ ಸಂತೋಷವನ್ನು ಹುಡುಕುವುದು ಈಗ ನನ್ನ ದೊಡ್ಡ ಕನಸಾಗಿತ್ತು. ಅವಳ ಆಸೆಯಂತೆ ಬದುಕಬೇಕೆಂದು ನಾನು ಬಯಸುತ್ತೇನೆ. ಆದರೆ ನನಗೆ ಈ ಕೆಲಸ ಇಷ್ಟು ಸುಲಭವಾಗುತ್ತದೆಯೇ? ನನ್ನ ಮಗಳು ಅಸ್ಮಿತಾ ಸುಂದರಿಯೇ ಸರಿ. ಬೆಳ್ಳಗಿನ ಮೈಬಣ್ಣ, ಕಡು ಕಪ್ಪು ಬಣ್ಣದ ಕಣ್ಣುಗಳು, ಸಂಪೂರ್ಣ ಗುಲಾಬಿ ಬಣ್ಣದ ತುಟಿಗಳು, ಸಾಮಾನ್ಯ ಎತ್ತರದ ತೆಳ್ಳಗೆ ಬೆಳ್ಳಗಿನ ಹುಡುಗಿ. ಭಗವಂತ ಸಾಕಷ್ಟು ಸಮಯ ತೆಗೆದುಕೊಂಡು ರೂಪಿಸಿದಂಥ ಹುಡುಗಿ ಅಂತಿದ್ದಳು. ಎಲ್ಲಾದರೂ ಹೊರಗಡೆ ಹೋದರೆ ಜನರ ಕಣ್ಣು ಅವಳ ಮೇಲೆ ಇರ್ತಿತ್ತು. ತುಂಬ ಸರಳ ಜೀವನವನ್ನು ನಡೆಸುತ್ತಿದ್ದಳು. ಆದರೆ ಅವಳ ಮುಖವು ಯಾವಾಗಲೂ ಹೊಳೆಯುತ್ತಿತ್ತು. ಇನ್ನೊಂದು ಕಡೆ ನಮ್ಮ ಮನೆಯ ಇತರ ಮಹಿಳೆಯರು ಅಂದರೆ ನನ್ನ ಅತ್ತಿಗೆ ನಾದಿನಿಯರು ಭಾರವಾದ ಮೈಕಟ್ಟು ಹೊಂದಿದ್ದರು. ಅವರ ಹೆಣ್ಣು ಮಕ್ಕಳು ಕೂಡ ತುಂಬ ದಪ್ಪವಾಗಿದ್ದರು. ಅವರು ತಮ್ಮ ಹೆಣ್ಣು ಮಕ್ಕಳನ್ನು ಸುಂದರವಾಗಿ ಮತ್ತು ಸ್ಲಿಮ್ ಮಾಡಲು ಕದ್ದು ಮುಚ್ಚಿ ಔಷಧಗಳನ್ನು ತೆಗೆದುಕೊಳ್ಳುತ್ತಿದ್ದರು. ಕೆಲವೊಮ್ಮೆ ಅವರು ಕೆಲವು ಬಾಬಾರ ಬಳಿಗೆ ಹೋಗುತ್ತಿದ್ದರು. ಇನ್ನು ಕೆಲವೊಮ್ಮೆ ಅವರು ತಮ್ಮ ಹೆಣ್ಣು ಮಕ್ಕಳಿಗೆ ಇಡೀ ಮನೆಯನ್ನು ಗುಡಿಸಿ ಸಾರಿಸಲು ಹೇಳುತ್ತಿದ್ದರು, ಇದರಿಂದಾದರೂ ಅವರ ಭಾರ ಕಮ್ಮಿ ಆಗಲಿ ಎಂದು. ಆದರೆ ಲಕ್ಷ ಲಕ್ಷ ಪ್ರಯತ್ನಗಳ ನಂತರವೂ ಅವರ ತೂಕ ಕಮ್ಮಿ ಆಗಲೇ ಇಲ್ಲ. ಅವರಿನ್ನೂ ಹಾಗೇ ಇದ್ದರು. ನನ್ನ ಮಗಳು ಅಸ್ಮಿತಾ ಯಾವಾಗಲೂ ಈ ಮಹಿಳೆಯರಿಗಿಂತ ವಿಭಿನ್ನವಾಗಿ ಕಾಣುತ್ತಿದ್ದಳು. ಬಹುಶಃ ಈ ವಿಷಯವು ಅವರನ್ನು ಆಗಾಗ್ಗೆ ಕೆರಳಿಸುತ್ತಿತ್ತು. ನನ್ನ ಅತ್ತಿಗೆ ಅವರ ಮಗಳಿಗೆ ಒಂದು ಸಂಬಂಧವನ್ನು ಸರಿಪಡಿಸಿದರು. ಆದರೆ ಯಾರಾದರೂ ವರನನ್ನು ನೋಡಿದರೆ ಇನ್ನೊಮ್ಮೆ ಅವನ ಬಳಿ ಕುಳಿತುಕೊಳ್ಳಲು ಹಿಂಜರಿಯುತ್ತಿದ್ದರು. ನನ್ನ ಅತ್ತಿಗೆ ಯಾವಾಗಲೂ ಹೇಳುತ್ತಿದ್ದರು, ಮನುಷ್ಯನ ಮುಖ ಅಲ್ಲ, ಅವನ ಆಸ್ತಿ ಮತ್ತು ಅಂತಸ್ತನ್ನು ನೋಡಿ ಸಂಬಂಧ ಬೆಳೆಸಬೇಕು ಎಂದು. ನಿಜವಾಗಿಯೂ ಆ ಹುಡುಗ ಹುಟ್ಟು ಶ್ರೀಮಂತನಾಗಿದ್ದನು. ತನ್ನ ಮಗಳ ನ್ಯೂನ್ಯತೆಗಳನ್ನು ಮರೆಮಾಚಲು ಅವರು ಹೀಗೆಲ್ಲ ಹೇಳುತ್ತಿದ್ದಾರೆ ಎಂದು ನಾನು ಮನದಲ್ಲಿ ಅಂದುಕೊಂಡೆ. ನನ್ನ ಆಸೆ ಬೇರೆಯಾಗಿತ್ತು. ನನ್ನ ಮಗಳು ಸುಂದರ ಮತ್ತು ಗೌರವಾನ್ವಿತ ಹುಡುಗನೊಂದಿಗೆ ಸಂತೋಷದ ಜೀವನವನ್ನು ನಡೆಸಬೇಕೆಂದು ನಾನು ಬಯಸುತ್ತೇನೆ. ಬಾಹ್ಯ ಸೌಂದರ್ಯ ಮಾತ್ರವಲ್ಲದೆ ಒಳಗಿನಿಂದ ಕೂಡ ಸುಂದರವಾಗಿರುವ ನನ್ನ ಮಗಳಿಗೆ ಸಂಪೂರ್ಣವಾಗಿ ಹೊಂದಿಕೆಯಾಗುವ ಹುಡುಗ ವರನಾಗಿ ಬರಬೇಕೆಂದು ನನ್ನ ಆಸೆ. ಆದರೆ ವಾಸ್ತವವೆಂದರೆ ನಾನು ವಿಧವೆಯಾಗಿದ್ದೆ. ನನ್ನ ಸ್ಥಾನಮಾನ ಸೀಮಿತವಾಗಿತ್ತು. ತಂದೆಯ ನೆರಳಿಲ್ಲದೆ ಹುಡುಗಿಯನ್ನು ಹೇಗೆ ಬೆಳೆಸಿರಬಹುದು ಎಂದು ಜನರು ಆಗಾಗ್ಗೆ ನನ್ನ ಮೇಲೆ ಪ್ರಶ್ನೆಗಳನ್ನು ಎತ್ತುತ್ತಾರೆ. ಈ ಪ್ರಶ್ನೆ ನನ್ನ ಹೃದಯವನ್ನು ನೋಯಿಸುತ್ತದೆ. ನನ್ನ ಮಗಳನ್ನು ಬೆಳೆಸಲು ನಾನೇನನ್ನೂ ಮಾಡಲಿಲ್ಲವೇ? ತಂದೆಯ ನೆರಳಲ್ಲಿ ಬೆಳೆದರೆ ಮಾತ್ರ ಹೆಣ್ಣು ಮಕ್ಕಳು ಸಭ್ಯರಾಗಿರುತ್ತಾರೆ ಎನ್ನುವುದು ಸರಿಯೇ? ಕಾಲದ ಕಣ್ಣುಗಳು ಯಾವಾಗಲೂ ಅನುಮಾನದಿಂದ ತುಂಬಿರುತ್ತವೆ. ಅಸ್ಮಿತಾಗೆ ಒಳ್ಳೆಯ ಸಂಬಂಧವನ್ನು ಹುಡುಕುವ ಸಮಯ ಬಂದಿದೆ ಎಂದು ನಾನು ನಿರ್ಧರಿಸಿದೆ. ಆದರೆ ನಾನು ದಿನದ ಅರ್ಧ ಸಮಯವನ್ನು ಶಾಲೆಯಲ್ಲಿ ಕಳೆಯುತ್ತಿದ್ದೆ. ರಜಾ ದಿನಗಳು ಮನೆಯ ಕೆಲಸಗಳಲ್ಲಿ ಮುಗಿದು ಹೋಗುತ್ತಿತ್ತು. ಹಾಗಾಗಿ ಅಸ್ಮಿತಾಳಿಗೆ ಒಳ್ಳೆಯ ಸಂಬಂಧವನ್ನು ಹುಡುಕಲು ಮ್ಯಾರೇಜ್ ಬ್ಯೂರೋ ಸಹಾಯವನ್ನು ಸ್ವೀಕರಿಸಲು ನಿರ್ಧರಿಸಿದೆ. ಈ ಮ್ಯಾರೇಜ್ ಬ್ಯೂರೋ ನಡೆಸುವ ಮಹಿಳೆ ಸಂಬಂಧಗಳನ್ನು ಒಗ್ಗೂಡಿಸುವಲ್ಲಿ ಬಹಳಷ್ಟು ಅನುಭವವನ್ನು ಹೊಂದಿದ್ದರು. ಅವರಲ್ಲಿ ಒಳ್ಳೊಳ್ಳೆಯ ಮನೆತನದ ಸಂಬಂಧಗಳು ಇತ್ತು. ಕೆಲವು ದಿನಗಳ ನಂತರ ಅವರು ತುಂಬ ಒಳ್ಳೆಯ ಸಂಬಂಧದ ಬಗ್ಗೆ ಹೇಳಿದರು. ಆ ಹುಡುಗನ ಹೆಸರು ಕಮಲ್. ಆ ಹುಡುಗನ ಸೌಂದರ್ಯದ ವಿಮರ್ಶನೆ ಕೇಳಿ ನನಗೆ ಆಶ್ಚರ್ಯವಾಯಿತು. ನಿಜ ಹೇಳಬೇಕಂದ್ರೆ ಆ ಹುಡುಗ ನನ್ನ ಮಗಳಿಗಿಂತ ತುಸು ಹೆಚ್ಚೇ ಸುಂದರನಾಗಿದ್ದ. ದೊಡ್ಡ ಮನೆತನದ ಒಳ್ಳೆಯ ಕೆಲಸ ಹೊಂದಿರುವ ಹುಡುಗ, ಚಿಕ್ಕ ಸಂಸಾರ. ಪುಷ್ಪ ಹುಡುಗನ ಫೋಟೋ ತೋರಿಸಿದಾಗ ನನ್ನ ಮನಸ್ಸಂದಿತು, ತುಂಬ ಒಳ್ಳೆಯ ಸಂಬಂಧ. ನಾನಂದುಕೊಂಡಂತೆ ನನ್ನ ಮಗಳಿಗೆ ಹೇಳಿ ಮಾಡಿಸಿದಂತಿದೆ ಈ ಸಂಬಂಧ. ನಾನು ಈ ವಿಷಯವನ್ನು ನನ್ನ ಹೃದಯದಲ್ಲಿ ಬಚ್ಚಿಟ್ಟುಕೊಂಡೆ. ಅದರ ಬಗ್ಗೆ ಯಾರೊಂದಿಗೂ ಮಾತನಾಡಲಿಲ್ಲ. ನನ್ನ ಮಗಳಿಗೆ ದೊರೆತ ಅದೃಷ್ಟವನ್ನು ಎಲ್ಲ ಕೆಟ್ಟ ಕಣ್ಣುಗಳಿಂದ ರಕ್ಷಿಸಲು ನಾನು ಪ್ರಯತ್ನಿಸುತ್ತಿದ್ದೆ. ಈ ವಿಷಯ ನಾನು ಅಸ್ಮಿತಾಳಿಗೆ ಮಾತ್ರ ತಿಳಿಸಿದೆ. ಹುಡುಗನ ಫೋಟೋ ಅವಳಿಗೆ ತೋರಿಸಿದಾಗ ಅವಳ ಕಣ್ಣಲ್ಲಿ ಕೂಡ ಒಪ್ಪಿಗೆಯ ಭಾವವಿತ್ತು. ಮತ್ತೆ ಹೇಳಿದಳು, ಅಮ್ಮ, ನಿಜವಾಗಿಯೂ ಈ ಹುಡುಗ ನೋಡಲು ತುಂಬ ಸುಂದರವಾಗಿದ್ದಾನೆ. ಅವಳ ಮಾತು ಕೇಳಿ ನನ್ನ ಹೃದಯಕ್ಕೆ ಸ್ವಲ್ಪ ಸಮಾಧಾನವಾಯಿತು. ಆದಷ್ಟು ಬೇಗ ಈ ಸಂಬಂಧವನ್ನು ಮುಂದುವರಿಸಬೇಕೆಂದು ನಾನು ನಿರ್ಧರಿಸಿದೆ. ಮರುದಿನವೇ ನಾವು ಕಮಲ್ನ ಫ್ಯಾಮಿಲಿಯೊಂದಿಗೆ ಭೇಟಿಯಾದೆವು. ಅವರು ತುಸು ಹೆಚ್ಚೇ ಫ್ರ್ಯಾಂಕ್ ಆಗಿದ್ದರು. ನಮ್ಮನ್ನು ಪ್ರೀತಿಯಿಂದಲೇ ಮಾತನಾಡಿಸುತ್ತಿದ್ದರು. ಅವರ ಕುಟುಂಬದ ಬಗ್ಗೆ ನಮಗೆ ಸಂಕ್ಷಿಪ್ತ ವಿವರವನ್ನು ನೀಡಿದರು. ಅವರ ಮಾತುಗಳಿಂದ ನಮಗೆ ಅವರು ತುಂಬ ಒಳ್ಳೆಯವರು ಮತ್ತು ಸತ್ಯವಂತರು ಎಂದು ತಿಳಿಯಿತು. ನಾನು ಅವರಿಗೆ ಅಸ್ಮಿತಾಳ ಬಗ್ಗೆ ವಿವರಿಸಿದೆ ಮತ್ತು ನಮಗೆ ಈ ಸಂಬಂಧ ಮುಂದುವರಿಸಲು ಒಪ್ಪಿಗೆ ಇದೆ ಎಂದು ಅವರಿಗೆ ತಿಳಿಸಿದೆ. ಅವರು ಖುಷಿಯಿಂದಲೇ ನಮ್ಮ ಸಂಬಂಧವನ್ನು ಒಪ್ಪಿಕೊಂಡರು. ಅಲ್ಲೇ ನಾವು ಮದುವೆಯ ದಿನಾಂಕವನ್ನು ನಿಗದಿಪಡಿಸಿದೆವು. ಇದೆಲ್ಲವೂ ನನಗೆ ಕನಸಿನಂತೆ ಭಾಸವಾಗುತ್ತಿತ್ತು. ಮಗಳ ಮದುವೆಯನ್ನು ನಿಗದಿಪಡಿಸಿ ನಾನು ಈ ವಿಷಯ ಯಾರಿಗೂ ತಿಳಿಯದಂತೆ ಮುಚ್ಚಿಟ್ಟೆ. ಯಾವ ಕೆಟ್ಟ ಕಣ್ಣು ನನ್ನ ಮಗಳ ಭವಿಷ್ಯದ ಮೇಲೆ ಬೀಳದಿರದಂತೆ ಮುನ್ನೆಚ್ಚರಿಕೆ ವಹಿಸಿದ್ದೆ. ಮದುವೆಯ ವಿಧಿವಿಧಾನಗಳನ್ನು ಸರಿಪಡಿಸಿ ಬೀಗರು ನಮ್ಮ ಮನೆಗೆ ಬಂದಾಗ ನನ್ನ ಸಂಬಂಧಿಕರೆಲ್ಲರಿಗೂ ಈ ವಿಷಯ ತಿಳಿಯಿತು. ಎಲ್ಲರ ಮುಖದಲ್ಲಿ ಆಶ್ಚರ್ಯ, ಕೆಲವರ ಹೃದಯದಲ್ಲಿ ಅಸೂಯೆ ಸ್ಪಷ್ಟವಾಗಿ ಗೋಚರಿಸಿತು.
ನನ್ನ ಅತ್ತಿಗೆ ಮತ್ತು ನಾದಿನಿಯರಿಗೆ ತುಂಬ ಆಶ್ಚರ್ಯವಾಯಿತು. ಯಾರೋ ಹೇಳಿದರು, ಭಗವತಿ ಅಕ್ಕ ರಾತ್ರೋರಾತ್ರಿ ದೊಡ್ಡ ಲಾಟ್ರಿ ಹೊಡೆಯಿತು, ಅಷ್ಟು ಉತ್ತಮ ಸಂಬಂಧವನ್ನು ಪಡೆದಿದ್ದೀರಿ. ನಾನು ಮುಗುಳ್ನಕ್ಕು ಉತ್ತರಿಸಿದೆ, ದೇವರ ಲೀಲೆ ಬಹಳ ದೊಡ್ಡದು. ನಮ್ಮ ಮೇಲೆ ತನ್ನ ಆಶೀರ್ವಾದವನ್ನು ಧಾರೆ ಎರೆದಿದ್ದಾನೆ. ದೇವರು ನನ್ನ ಮಗಳನ್ನು ಕಾಪಾಡಲಿ. ಈ ಸಂಬಂಧ ನನಗೆ ದೊಡ್ಡ ಯಶಸ್ಸನ್ನು ತಂದುಕೊಟ್ಟಿತು. ನನ್ನ ಮನದಾಳದಿಂದ ದೊಡ್ಡ ಹೊರೆ ಕಳಚಿ ಹೋಗಿತ್ತು. ಆದರೆ ನನಗೆ ಇನ್ನೊಂದು ಸಮಸ್ಯೆ ಎದುರಾಗಿತ್ತು. ಕಮಲ್ ಮನೆಯವರಿಗೆ ಮದುವೆ ಬೇಗ ನಡೆಸಬೇಕೆಂದಿತ್ತು. 2 ವಾರಗಳ ನಂತರದ ಮುಹೂರ್ತವನ್ನು ಕೂಡ ಆರಿಸಿದ್ದರು. ನಾನು ಕೂಡ ತರಾತುರಿಯಲ್ಲಿ ಒಪ್ಪಿಕೊಂಡೆ. ನನ್ನ ಮಗಳ ಖುಷಿಗಾಗಿ ಇದನ್ನೆಲ್ಲ ಮಾಡಬೇಕಾಗಿತ್ತು. ಅದಲ್ಲದೆ ನನ್ನ ಕುಟುಂಬದವರ ಕೆಟ್ಟ ದೃಷ್ಟಿಯಿಂದ ನನ್ನ ಮಗಳನ್ನು ತಪ್ಪಿಸಲು ನಾನು ಆದಷ್ಟು ಬೇಗ ಮದುವೆ ನಡೆಸಲು ಒಪ್ಪಿಕೊಂಡೆ. ನನಗೊತ್ತು, ಎಲ್ಲರೂ ಅಸೂಯೆಯಿಂದ ಮತ್ತು ಹೊಟ್ಟೆ ಕಿಚ್ಚಿನಿಂದ ಈ ಸಂಬಂಧವನ್ನು ತಪ್ಪಿಸಲು ಏನಾದರೂ ಒಂದು ಮಾಡುತ್ತಾರೆಂದು. ಅಸ್ಮಿತಾಳ ಸಂಬಂಧಿಕರು ತುಂಬ ಒಳ್ಳೆಯವರಾಗಿದ್ದರು. ಈಗಿನ ಕಾಲದಲ್ಲಿ ಅಂತಹ ಸಂಬಂಧಗಳು ಸಿಕ್ಕುವುದು ತುಂಬ ಕಷ್ಟವೇ ಸರಿ. ಹುಡುಗರು ಹುಡುಗಿಯರ ರೂಪವನ್ನು ಪಡೆಯಲು ಪ್ರಯತ್ನಿಸುತ್ತಿದ್ದಾರೆ. ಹುಡುಗಿಯರು ಹುಡುಗಿಯರನ್ನು ಇಷ್ಟಪಡುತ್ತಿದ್ದಾರೆ. ವಿಚಿತ್ರ ಸಮಾಜದ ಮೂಲಕ ನಾವು ಹಾದು ಹೋಗುತ್ತಿದ್ದೇವೆ. ಇಂತಹ ಪರಿಸ್ಥಿತಿಯಲ್ಲಿ ಮದುವೆಗೆ ಸಂಬಂಧಿಸಿದಂತೆ ಹಲವಾರು ಸಮಸ್ಯೆಗಳು ಉದ್ಭವಿಸುತ್ತವೆ. ಮದುವೆ ಕಾರಣಾಂತರಗಳಿಂದ ಬೇಗ ಮುರಿದು ಬೀಳುತ್ತಿದೆ. ಹುಡುಗ ಒಳ್ಳೆಯವರಾಗಿದ್ದರೆ ಅವನಿಗೆ ಒಳ್ಳೆಯ ಕೆಲಸವಿರೋದಿಲ್ಲ. ಒಳ್ಳೆಯ ಕೆಲಸವಿರುವ ಹುಡುಗನಾದರೆ ಅವನಿಗೆ ವಯಸ್ಸು ಹೆಚ್ಚಿರುತ್ತದೆ. ಅಂಥದ್ರಲ್ಲಿ ಕಮಲ್ನಂತಹ ಒಳ್ಳೆಯ ವಿದ್ಯಾವಂತ, ಸುಂದರ, ಒಳ್ಳೆಯ ಕೆಲಸದಲ್ಲಿರುವ ಹುಡುಗರು ಸಿಗುವುದು ಅದೃಷ್ಟ. ಮಗಳಿಗೆ ಒಳ್ಳೆಯ ಮನೆತನದಿಂದ ಸಂಬಂಧವೇನು ಹುಡುಕಿದ್ದೆ, ಆದರೆ ಆ ಸಂಬಂಧವನ್ನು ಉಳಿಸಿಕೊಳ್ಳುವುದು ಅಷ್ಟು ಸುಲಭವಲ್ಲ. ಈ ಸಂಬಂಧ ಉಳಿಸಿಕೊಳ್ಳಲು ನಾನು ಭಗವಂತನಲ್ಲಿ ಎಷ್ಟು ಬೇಡಿ ಪ್ರಾರ್ಥನೆ ಮಾಡಿದ್ದೇನೋ, ಎಷ್ಟೆಲ್ಲ ಪೂಜೆ ಹೋಮ ಹವನಗಳನ್ನು ನಡೆಸಿದೆನೋ ನನಗೆ ಗೊತ್ತಿಲ್ಲ. ಭಗವಂತ ನನ್ನ ಮಗಳ ಜೀವನದಲ್ಲಿ ಖುಷಿ ಸಂತೋಷ ತುಂಬಲಿ. ಆದರೆ ಹೃದಯದ ಯಾವುದೋ ಮೂಲೆಯಲ್ಲಿ ಒಂದು ವಿಚಿತ್ರ ಭಯ ಕುಳಿತಿತ್ತು. ವಿಧಿ ಯಾವಾಗ ತಿರುಗುತ್ತದೆಯೋ ಯಾರಿಗೂ ತಿಳಿಯದು. ಬಹುಶಃ ಇವೆಲ್ಲ ನನ್ನ ಪರೀಕ್ಷೆಗಳಾಗಿರಬಹುದು. ಮದುವೆಯ ಸಿದ್ಧತೆಗಳು ಭರದಿಂದ ನಡೆಯುತ್ತಿದ್ದವು. ಆದರೆ ವಾಸ್ತವವೆಂದರೆ ನಾನು ಒಬ್ಬಂಟಿಯಾಗಿದ್ದೆ. ನನಗೆ ಸಹಾಯ ಮಾಡುವಂಥವರು ಯಾರೂ ಇರಲಿಲ್ಲ. ನನ್ನ ಅತ್ತಿಗೆ ಮತ್ತು ನಾದಿನಿಯರು ಕೂಡ ವಿಭಿನ್ನವಾಗಿರಲಿಲ್ಲ. ಅವರ ತೀಕ್ಷ್ಣವಾದ ನಾಲಿಗೆಯಿಂದ ನನ್ನ ಬಗ್ಗೆ ಅವಹೇಳನ ಮಾಡುತ್ತಿದ್ದರು. ಅಸೂಯೆಯಿಂದ ಬೇಗುತ್ತಿದ್ದರು. ಅವರಿಂದ ನಾನೆಂದು ಯಾವುದೇ ರೀತಿಯ ಸಹಾಯವನ್ನು ನಿರೀಕ್ಷೆ ಮಾಡುತ್ತಿರಲಿಲ್ಲ. ಈ ಸಮಯದಲ್ಲಿ ನನಗಾಗಿ ಹಿಂದೆ ಮುಂದೆ ಓಡುತ್ತಿದ್ದ ಒಬ್ಬನೇ ಅಂದರೆ ಅದು ಶ್ಯಾಮ್. ಶ್ಯಾಮ್ ನಮ್ಮ ಮನೆಯ ಮುಂದೆ ಹಣ್ಣಿನ ಅಂಗಡಿಯನ್ನು ನಡೆಸುತ್ತಿದ್ದನು ಮತ್ತು ರಾತ್ರಿಯಲ್ಲಿ ರಿಕ್ಷಾ ಓಡಿಸುತ್ತಿದ್ದನು. ಶ್ಯಾಮ್ಗಾಗಿ ರಿಕ್ಷಾ ಖರೀದಿಸಿಕೊಟ್ಟದ್ದು ನಾನೇ. ಶ್ಯಾಮ್ ಒಬ್ಬ ಅನಾಥ. ತುಂಬ ಸಣ್ಣವನಿದ್ದಾಗಿನಿಂದಲೂ ನಾನು ಅವನನ್ನು ನೋಡುತ್ತಿದ್ದೆ. ಕಷ್ಟಪಟ್ಟು ಕೆಲಸ ಮಾಡಿ ಬದುಕುತ್ತಿದ್ದ ನಿಷ್ಠಾವಂತ ಹುಡುಗ. ಬಡವನಾದರೂ ಕಷ್ಟಪಟ್ಟು ಕೆಲಸ ಮಾಡಿ ಬದುಕ್ತಿದ್ದ. ನಾನರಿತಂತೆ ಶ್ಯಾಮ್ ತುಂಬ ಕಠಿಣ ಪರಿಶ್ರಮಿ ಮತ್ತು ಪ್ರಾಮಾಣಿಕನಾಗಿದ್ದ. ಹಾಗಾಗಿ ಅವನಿಗೆ ಸಹಾಯ ಮಾಡಲು ನಿರ್ಧರಿಸಿದೆ. ನನ್ನ ಉಳಿತಾಯದ ಹಣದಲ್ಲಿ ಅವನಿಗಾಗಿ ರಿಕ್ಷಾ ಖರೀದಿಸಿದೆ. ಅವನು ತನ್ನ ಜೀವನವನ್ನು ಸರಿಯಾಗಿ ಪ್ರಾಮಾಣಿಕತೆಯಿಂದ ನಡೆಸುತ್ತೇನೆ ಅಂತ ಮಾತು ಕೊಟ್ಟಿದ್ದ. ಅಲ್ಲದೆ ಪ್ರತಿದಿನ ರಿಕ್ಷಾದ ಆದಾಯದ ಒಂದು ಭಾಗವನ್ನು ನನಗೆ ನೀಡುವುದಾಗಿ ಭರವಸೆ ನೀಡಿದ. ಇಂದಿಗೂ ತನ್ನ ಭರವಸೆಯನ್ನು ಉಳಿಸಿಕೊಳ್ಳುತ್ತಾ ಬಂದಿದ್ದಾನೆ ಕೂಡ. ಶ್ಯಾಮ್ ಯಾವಾಗಲೂ ನನ್ನನ್ನು ಅಮ್ಮ ಎಂದು ಕರೆಯುತ್ತಿದ್ದ. ಅವನಿಗೆ ನಾನು ದೇವರಿಗಿಂತ ಕಡಿಮೆ ಇಲ್ಲ ಎಂದು ನಾನು ಅವನ ಸ್ವಂತ ತಾಯಿ ಎಂದು ಆಗಾಗ ಹೇಳುತ್ತಿದ್ದ. ಅಮ್ಮ, ನೀನು ನನಗಾಗಿ ಮಾಡಿದ್ದನ್ನು ನನ್ನ ಸ್ವಂತ ಅಮ್ಮನೂ ಮಾಡಲಾರಳು. ಯಾಕಂದರೆ ನನ್ನನ್ನು ಹೆತ್ತ ತಾಯಿ ನಿರ್ಗತಿಗಳಾಗಿದ್ದಳು. ನನ್ನನ್ನು ಬೀದಿಗೆ ಬಿಟ್ಟು ದೇವರ ಮೊರೆ ಹೋದಳು. ನಾನು ಅನಾಥನಾದೆ. ಅವನ ಮಾತು ನನ್ನ ಹೃದಯವನ್ನು ಕಲಕಿತು. ಅಸ್ಮಿತಾ ಮತ್ತು ಶ್ಯಾಮ್ ಬಹುತೇಕ ಒಂದೇ ವಯಸ್ಸಿನವರು. ಆದರೆ ಅವನ ಬುದ್ಧಿವಂತಿಕೆ ಮತ್ತು ತಿಳುವಳಿಕೆ ವಯಸ್ಸಿಗಿಂತ ಹೆಚ್ಚಿತ್ತು. ಮದುವೆಯ ತಯಾರಿ ನಡೆಸಲು ನನಗೆ ನೇರವಾಗಿದ್ದದ್ದು ಶ್ಯಾಮ್ ಒಬ್ಬನೇ. ಪ್ರತಿ ಕೆಲಸ ಕಾರ್ಯಗಳನ್ನು ಓಡಿ ನಡೆದು ಮಾಡ್ತಿದ್ದ. ಸಾಮಗ್ರಿಗಳು ತರುವುದು, ಮದುವೆ ಆಮಂತ್ರಣ ಪತ್ರಿಕೆ ಹಂಚುವುದು, ಊಟೋಪಚಾರ ತಯಾರಿ ನೋಡಿಕೊಳ್ಳುವುದು, ಹಾಗೆ ಎಲ್ಲದರಲ್ಲೂ ತನ್ನನ್ನು ತಾನೇ ತೊಡಗಿಸಿದ್ದ. ಶ್ಯಾಮ್ ಒಬ್ಬ ಬಡವನಾಗಿದ್ದರೂ ಮನಸ್ಸಿನಿಂದ ಆಗರ್ಭ ಶ್ರೀಮಂತನಾಗಿದ್ದ. ನನ್ನ ಗಂಡನ ಮನೆಯವರು ಒಂದು ಅಕ್ಕಿಕಾಳು ಅಲ್ಲಿಂದ ಇಲ್ಲಿಗೆ ಎತ್ತಿಡಲು ಸಹಾಯ ಮಾಡಲಿಲ್ಲ ನನಗೆ. ಶ್ಯಾಮ್ ಒಬ್ಬ ಮಗನ ಥರ ನನ್ನ ಜೊತೆಗಿದ್ದ. ಗಂಡನ ಮನೆಯವರ ನಡತೆ ನನಗೆ ಒಂದು ವಿಷಯವನ್ನು ಅರ್ಥೈಸಿತು. ಅವರ ಅಸೂಯೆ ಮತ್ತು ಹೊಟ್ಟೆ ಕಿಚ್ಚು ಎಷ್ಟಿದೆ ಎಂದು. ಈ ಮದುವೆ ನಿಲ್ಲಿಸಲು ಅವರು ಯಾವ ಮಾರ್ಗವಾದರೂ ಸ್ವೀಕರಿಸುತ್ತಾರೆ ಎಂದು ನನಗೆ ತುಸು ಭಯವಾಗತೊಡಗಿತು. ಇಲ್ಲಿವರೆಗೆ ಅವರು ಕೈ ಹೆಸುಕುತ್ತಾ ಏನೂ ಮಾಡಲಾಗದೆ ಹತಾಶೆಯಿಂದ ಕೂತಿದ್ದರು. ಅವರ ನಡವಳಿಕೆ ನನ್ನನ್ನು ಇನ್ನಷ್ಟು ಚಿಂತೆಗೀಡು ಮಾಡಿತು. ಕೆಲವರನ್ನುತ್ತಿದ್ದರು, ಈ ವಿಧವೆಯಿಂದ ಏನು ಮಾಡಲು ಸಾಧ್ಯ? ಇನ್ನು ಕೆಲವರನ್ನುತ್ತಿದ್ದರು, ಇಂತಹ ತಯಾರಿ ನಾವೆಂದೂ ನೋಡಿಲ್ಲ, ಇದೆಲ್ಲ ಹೇಗೆ ಮಾಡಿದೆ? ಅವರ ಮಾತಿಗೆಲ್ಲ ಕಿವಿ ಕೊಡಲಿಲ್ಲ. ನಾನು ಈ ವಿಷಯಗಳನ್ನು ನಿರ್ಲಕ್ಷಿಸುತ್ತಿದ್ದೆ. ಅಸ್ಮಿತಾಳ ಸಂತೋಷ ಮಾತ್ರ ನನಗೆ ಮುಖ್ಯ. ಶ್ಯಾಮ್ನ ಸಹಾಯದಿಂದ ನನ್ನ ಕಷ್ಟಗಳೆಲ್ಲ ಕಮ್ಮಿಯಾಗಿತ್ತು. ನನ್ನ ಕಷ್ಟಗಳಿಗೆ ಹೆಗಲಾಗಿ ಒಬ್ಬ ಮಗನ ಸ್ಥಾನದಲ್ಲಿ ನಿಂತು ಎಲ್ಲವನ್ನೂ ಸುಸೂತ್ರವಾಗಿ ನಡೆಯುವಂತೆ ನೋಡಿಕೊಳ್ಳುತ್ತಿದ್ದ. ಮದುವೆಯ ದಿನ ಹತ್ತಿರ ಬರುತ್ತಿತ್ತು. ನನ್ನ ದಿನ ರಾತ್ರಿಗಳು ಒಂದಾಗಿತ್ತು. ಎಲ್ಲ ಕಾರ್ಯಗಳ ಮೇಲ್ವಿಚಾರಣೆ ನೋಡಿಕೊಳ್ಬೇಕು. ಯಾಕಂದರೆ ಯಾವುದರಲ್ಲೂ ಏನೂ ಕಮ್ಮಿ ಆಗಬಾರ್ದು.
ಶಾಸ್ತ್ರದ ವಸ್ತ್ರಗಳು, ಮೆಹಂದಿಯ ವಸ್ತ್ರ, ಮದುವೆಯ ಲೆಹಂಗ, ಆಭರಣ, ಗಂಡಿನ ಕಡೆಯವರ ಮೆರವಣಿಗೆ, ಮನೆಯ ಅಲಂಕಾರ ಎಲ್ಲದರ ತಯಾರಿಯಾಗಿತ್ತು. ಶ್ಯಾಮ್ ಪ್ರತಿ ಕೆಲಸದಲ್ಲಿ ನನಗೆ ಸಹಾಯ ಮಾಡ್ತಿದ್ದ. ಕೆಲಸಗಳಲ್ಲಿ ನನಗೆ ಸಹಾಯ ಮಾಡುವುದಲ್ಲದೆ ನನ್ನ ಕಾಳಜಿನೂ ವಹಿಸ್ತಿದ್ದ. ಕೊನೆಗೂ ನಾವೆಲ್ಲ ಕಾಯುತ್ತಿದ್ದ ಆ ಸುದಿನ ಬಂದೇ ಬಿಟ್ಟಿತು. ನಮ್ಮ ತಯಾರಿಗಳೆಲ್ಲ ಅದ್ಧೂರಿಯಾಗಿತ್ತು. ಬಂದಿದ್ದ ಪ್ರತಿಯೊಬ್ಬರೂ ಆಶ್ಚರ್ಯಪಟ್ಟರು, ಒಬ್ಬಳೇ ಇಷ್ಟೆಲ್ಲ ಹೇಗೆ ಮಾಡಿದೆ ಎಂದು. ನನ್ನ ಗಂಡನ ಮನೆಯವರ ದೃಷ್ಟಿ ಮತ್ತೆ ಮತ್ತೆ ನಮ್ಮ ತಯಾರಿಗಳನ್ನು ವೀಕ್ಷಿಸುವಲ್ಲಿತ್ತು. ಅವರು ಆಶ್ಚರ್ಯಚಕಿತರಾಗಿದ್ದರು. ಒಬ್ಬ ವಿಧವೆ ಇಷ್ಟು ಅದ್ಧೂರಿ ಕಾರ್ಯಕ್ರಮ ನಡೆಸಲು ಹೇಗೆ ಸಾಧ್ಯ? ನನಗೆ ಗೊತ್ತಿತ್ತು, ಆಶ್ಚರ್ಯ ಮಾತ್ರವಲ್ಲ, ಅಸೂಯೆ ಇತ್ತು ಅವರ ನೋಟದಲ್ಲಿ ಎಂದು. ಆದ್ದರಿಂದಲೇ ನೆರೆದಿದ್ದವರ ಮುಂದೆ ಶ್ಯಾಮ್ನ ಸಹಾಯವಿಲ್ಲದೆ ಇಷ್ಟೆಲ್ಲ ಮಾಡುವುದು ನನಗೆ ಅಸಾಧ್ಯ. ಮಗನ ಸ್ಥಾನದಲ್ಲಿ ನಿಂತು ನನಗೆ ಸಹಾಯ ಮಾಡಿದ. ನನ್ನ ಮಾತು ಕೇಳಿ ಜನರ ನೋಟ ಬದಲಾಯಿತು. ಶ್ಯಾಮ್ ಒಬ್ಬ ಬಡವ, ಅವನಿಗೆ ಇಷ್ಟು ಧೈರ್ಯ ನೀಡುವುದು ಸರಿಯಲ್ಲ. ಜನರು ಮನಬಂದಂತೆ ಮಾತನಾಡಿದರು. ಜನರ ಮಾತುಗಳನ್ನು ನಾನು ಅಲ್ಲಗೆಳೆದೆ. ಶ್ಯಾಮ್ನ ಮೇಲೆ ನನಗೆ ಪೂರ್ಣ ನಂಬಿಕೆ ಇತ್ತು. ಅವನೊಬ್ಬ ಸತ್ಯವಂತ, ಶುದ್ಧ ಮನಸ್ಸಿನ ವ್ಯಕ್ತಿ. ಅವನು ನನ್ನ ನಂಬಿಕೆಯನ್ನು ಎಂದಿಗೂ ಮುರಿಯುವುದಿಲ್ಲ ಎಂಬ ದೃಢ ವಿಶ್ವಾಸ ನನಗಿತ್ತು. ಜನರ ಮಾತಿಗೆ ನಾನು ಬೆಲೆ ಕೊಡಲಿಲ್ಲ. ಶ್ಯಾಮ್ನ ಸಹಾಯವಿಲ್ಲದೆ ಈ ಕಾರ್ಯಕ್ರಮ ಇಷ್ಟೊಂದು ಚೆನ್ನಾಗಿ ನಡೆಯಲು ಸಾಧ್ಯವಿಲ್ಲವೆಂದು ನಾನು ಹೇಳುತ್ತಿದ್ದೆ. ಮದುವೆಯ ದಿನ ಮನಸ್ಸಲ್ಲಿ ಏನೋ ಒಂದು ಭಯ ಮನೆ ಮಾಡಿತ್ತು. ಹೃದಯದಲ್ಲಿ ಏನೋ ಕಸಿವಿಸಿ, ಬಹುಶಃ ಖುಷಿ ಮತ್ತು ದುಃಖ ಎರಡರ ಮಿಲನ. ಎಲ್ಲ ಚೆನ್ನಾಗಿ ನಡೆಯುತ್ತಿತ್ತು. ಅಸ್ಮಿತಾ ಸಂತಸದಲ್ಲಿದ್ದಳು. ಗಂಡಿನ ಕಡೆಯವರ ಮೆರವಣಿಗೆ ಬಂದಿತ್ತು. ಆದರೆ ನನ್ನ ಗಂಡನ ಮನೆಯವರ ನಡವಳಿಕೆ ನನಗೇನೂ ಸರಿ ಕಾಣ್ತಿರ್ಲಿಲ್ಲ. ಎಲ್ಲರಿಗಿಂತ ಖುಷಿಯಾಗಿ ತೋರುತ್ತಿದ್ದರು. ಮನಸ್ಸಲ್ಲಿ ಅಸೂಯೆ, ಹೊಟ್ಟೆಕಿಚ್ಚು ಹೊತ್ತಿ ಉರಿಯುತ್ತಿದ್ದರೂ ಅದನ್ನು ಮುಖದಲ್ಲಿ ತೋರ್ಪಡಿಸದೆ ಎಲ್ಲರ ಮುಂದೆ ಖುಷಿಯಾಗಿ ಅಭಿನಯಿಸುವಂತೆ ಅನ್ನಿಸ್ತು. ಅಥವಾ ನಿಜವಾಗಿಯೂ ಅವರು ನಮ್ಮ ಸಂತೋಷದಲ್ಲಿ ಮನತುಂಬಿ ಸಂತೋಷಪಟ್ಟರೆ ಒಂದೂ ತಿಳಿಯದು. ಗಂಡಿನ ಕಡೆಯವರ ಮೆರವಣಿಗೆ ಮನೆ ತಲುಪುವುದಲ್ಲಿತ್ತು. ನಾನು ಅವರನ್ನು ಸ್ವಾಗತಿಸಲು ಕಾಯುತ್ತಿದ್ದೆ. ಎಲ್ಲ ಚೆನ್ನಾಗಿ ನಡೆಯುತ್ತಿತ್ತು. ಆದರೆ ಅಚಾನಕ್ಕಾಗಿ ಮೆರವಣಿಗೆ ಬರುವವರು ತಮ್ಮ ತಮ್ಮಲ್ಲಿ ಏನೋ ಮಾತನಾಡುತ್ತಿರುವುದು ಕಂಡಿತು. ಇಲ್ಲಿಯವರೆಗೆ ಸಂತಸದಿಂದ ಹಾಡುತ್ತಾ ಕುಣಿಯುತ್ತಾ ಮೆರವಣಿಗೆಯಲ್ಲಿ ಬರುತ್ತಿದ್ದ ವರನ ತಂದೆ ಮದುಮಗನ ಕಿವಿಯಲ್ಲಿ ಏನೋ ಹೇಳಿದರು. ಅವರು ಸ್ವಲ್ಪ ಚಿಂತೆಗೀಡಾದವರಂತೆ ಕಾಣಲ್ಪಟ್ಟರು. ನನ್ನ ಎದೆ ಬಡಿತ ಒಮ್ಮೆಲೆ ಏರಿತು. ಏನಾಗುತ್ತಿದೆ ಇಲ್ಲಿ? ಮೆರವಣಿಗೆ ಬರುತ್ತಿದ್ದವರು ತಮ್ಮ ತಮ್ಮಲ್ಲೇ ಏನೇನೋ ಮಾತಾಡುತ್ತಿದ್ದರು. ವರನ ತಂದೆ ಬಂದು ನನ್ನನ್ನು ಮೆರವಣಿಗೆ ಬರುವ ದಾರಿಯಿಂದ ಸ್ವಲ್ಪ ದೂರ ಕರೆದುಕೊಂಡು ಹೋದರು. ಅವರ ಮುಖ ಕೋಪದಿಂದ ಕುದಿಯುತ್ತಿತ್ತು. ನಂತರ ಹೇಳತೊಡಗಿದರು, ನೀವು ನಮಗೆ ಮೋಸ ಮಾಡಿದ್ದೀರಿ. ನಿಮ್ಮ ಮಗಳು ಬೇರೆ ಹುಡುಗರನ್ನು ಪ್ರೀತಿಸುತ್ತಿದ್ದಳು. ಇಲ್ಲಿ ನೋಡಿ ಎಂದು ಒಂದು ಫೋಟೋ ನನಗೆ ತೋರಿಸಿದರು. ಅಸ್ಮಿತಾ ಯಾವುದೋ ಹುಡುಗನ ಜೊತೆ ವಿಚಿತ್ರ ರೀತಿಯಲ್ಲಿ ಕ್ಲಿಕ್ಕಿಸಿದ ಫೋಟೋ. ಕಾಲ ಕೆಳಗಿನ ನೆಲ ಕೊಚ್ಚಿ ಹೋದಂತಾಯಿತು ನನಗೆ. ಈ ಫೋಟೋ, ಆ ಹುಡುಗ ಯಾರು? ಹಿಂದೆಂದೂ ಈ ಹುಡುಗನನ್ನು ನಾನು ನೋಡಿರಲಿಲ್ಲ. ಶರೀರ ಸ್ತಬ್ಧವಾಯಿತು. ಕೆಲ ಕ್ಷಣ ಸಿಡಿಲು ಬಡಿದಂತಾಯಿತು. ಆದರೆ ಈ ಫೋಟೋ ನಕಲಿ, ಫೋಟೋಶಾಪ್ ಮಾಡಿದ ಫೋಟೋ ಇದು. ಯಾರೋ ಬೇಕಂತಲೇ ಇದನ್ನು ಮಾಡಿದ್ದಾರೆ ಮದುವೆ ನಿಲ್ಲಿಸಲು. ವರನ ತಂದೆ ಮಾತ್ರ ಇದನ್ನು ಒಪ್ಪಲು ರೆಡಿ ಇರಲಿಲ್ಲ. ಅವರ ಮಾತುಗಳು ನನ್ನ ಹೃದಯವನ್ನು ಛಿದ್ರಗೊಳಿಸಿತು. ಅವರಂದರು, ತಂದೆ ಇಲ್ಲದ ಅನಾಥ ಹುಡುಗಿಯೊಂದಿಗೆ ನಾವು ಮದುವೆ ಮಾಡಲು ಮುಂದಾಗಬಾರ್ದಿತ್ತು. ಇಂತಹ ಮಕ್ಕಳ ಪೋಷಣೆ ಮೇಲೆ ನನಗೆ ಭರವಸೆ ಇಲ್ಲ. ವಿಷಕಾರುವ ಮಾತುಗಳು. ಎಲ್ಲರೂ ಏನೇನೋ ಪ್ರಶ್ನೆ ಕೇಳಲಾರಂಭಿಸಿದರು. ನನ್ನಿಂದ ಸಾಧ್ಯವಾದ ಹಾಗೆ ಎಲ್ಲರನ್ನೂ ಸಮಾಧಾನ ಪಡಿಸಲು ಪ್ರಯತ್ನಿಸಿದೆ. ಯಾರೂ ನನ್ನ ಮಾತನ್ನು ಕೇಳಲಿಲ್ಲ. ಅವರಿಷ್ಟದಂತೆ ಏನೇನೋ ಆಡುತ್ತಿದ್ದರು. ವರನ ತಂದೆ ಹೇಳಿದರು, ನನ್ನ ಮಗನಿಗೆ ಯಾವುದರಲ್ಲೂ ಏನೂ ಕಮ್ಮಿ ಇಲ್ಲ. ಸುಂದರ, ವಿದ್ಯಾವಂತ, ಸದ್ಗುಣವಂತ ಹುಡುಗ. ನಮ್ಮ ಮರ್ಯಾದೆಯ ಪ್ರಶ್ನೆ ಇದು. ನಿಮ್ಮ ಮಗಳೊಂದಿಗೆ ನನ್ನ ಮಗನ ಮದುವೆ ನಡೆಯೋದಿಲ್ಲ ಎಂದು ಹೇಳಿ ಎದ್ದು ನಿಂತರು. ನನ್ನ ಮನಸ್ಸಲ್ಲಿ ಬಿರುಗಾಳಿ ಎದ್ದಿತು. ಅವರನ್ನು ಸಮಾಧಾನ ಪಡಿಸಲು ನನ್ನಿಂದಾಗುವಷ್ಟು ಪ್ರಯತ್ನಿಸಿದೆ. ಆದರೆ ಅವರು ತಮ್ಮ ತೀರ್ಮಾನದಲ್ಲಿ ಯಾವುದೇ ಬದಲಾವಣೆ ಮಾಡಲಿಲ್ಲ. ನನ್ನ ಮಾತನ್ನು ಕೇಳುವವರಾರು? ಗಂಡಿನ ಕಡೆಯವರು ಹೊರಟರು. ನನ್ನ ಮನಸ್ಸು ಗೊಂದಲದಲ್ಲಿ ಮುಳುಗಿತು. ಇನ್ನೇನು, ನನ್ನ ಕಣ್ಣ ಮುಂದೆ ಮಗಳ ಜೀವನ ಹಾಳಾಗೋದನ್ನು ನೋಡಲು ನನ್ನಿಂದಾಗಲಿಲ್ಲ. ಇವತ್ತು ಅವಳ ಮದುವೆ ನಡೆಯದಿದ್ದರೆ ಇನ್ನೆಂದಿಗೂ ಅವಳಿಗೆ ಒಳ್ಳೆಯ ಸಂಬಂಧ ಸಿಗಲ್ಲ. ಕಣ್ಣೀರು ಒರೆಸುತ್ತಾ ಭಗವಂತನಲ್ಲಿ ಬೇಡಿದೆ, ಏನಾದರೊಂದು ದಾರಿ ತೋರಿಸು ದೇವ್ರೆ, ಒಂದೊಳ್ಳೆ ಸಂಬಂಧ ದೊರಕಿಸು. ಆ ಹೊತ್ತಿಗೆ ಶ್ಯಾಮ್ ನನ್ನ ಹತ್ತಿರ ಬಂದ. ಅವನಿಗೆ ಚೆನ್ನಾಗಿ ಗೊತ್ತಿದೆ ಈ ಕ್ಷಣ ನನ್ನ ಪರಿಸ್ಥಿತಿ ಹೇಗಿದೆ ಎಂದು. ನನ್ನನ್ನು ಸಮಾಧಾನ ಪಡಿಸಲು ಅವನಿಂದ, ಅಮ್ಮ, ನೀವು ಸ್ವಲ್ಪ ಆರಾಮಾಗಿರಿ. ಭಗವಂತ ಏನಾದರೊಂದು ದಾರಿ ತೋರಿಸ್ತಾನೆ, ಎಲ್ಲ ಸರಿ ಹೋಗುತ್ತೆ. ಆದರೆ ನನ್ನ ಅಸಹಾಯಕ ಮನಸ್ಸಿನ ರೋಧನೆ ಕಣ್ಣೀರ ರೂಪದಲ್ಲಿ ಹರಿಯುತ್ತಿತ್ತು. ಎಷ್ಟೇ ಪ್ರಯತ್ನಿಸಿದರೂ ಅದನ್ನು ತಡೆಯಲಾಗಲಿಲ್ಲ. ಶ್ಯಾಮ್ನ ಕಡೆ ನೋಡಿದೆ. ಮನಸ್ಸಲ್ಲಿ ಒಂದು ಆಲೋಚನೆ ಮೂಡಿತು. ನೇರವಾಗಿ ಶ್ಯಾಮ್ನಲ್ಲಿ ಕೇಳಿದೆ, ನೀನು ನನ್ನ ಮಗಳು ಅಸ್ಮಿತಾಳನ್ನು ಮದುವೆಯಾಗುತ್ತೀಯಾ? ಶ್ಯಾಮ್ ಗಾಬರಿಯಿಂದ ನನ್ನ ಕಡೆ ನೋಡಿದ. ಅಮ್ಮ, ನೀವೇನು ಹೇಳ್ತಿದ್ದೀರಾ? ನಾನೊಬ್ಬ ಬಡವ. ನಿಮ್ಮ ಮಗಳು ನನಗಿಂತ ಲಕ್ಷಪಟ್ಟು ಒಳ್ಳೆಯವಳು, ವಿದ್ಯಾವಂತೆ ಎಂದು ನನ್ನತ್ತ ಅಸಹಾಯಕ ನೋಟ ಬೀರಿದ. ಆದರೆ ನಾನಂದೆ, ಅದೇನು ಗೊತ್ತಿಲ್ಲ. ನನ್ನ ಮಗಳ ಮದುವೆ ಇವತ್ತೇ ನಡಿಬೇಕು, ಇಲ್ಲದಿದ್ದರೆ ಅವಳ ಜೀವನ ನಾಶವಾಗುತ್ತದೆ. ಶ್ಯಾಮ್ ಸುಮ್ಮನಾದ.
ಬಹುಶಃ ನನ್ನ ಹೃದಯ ವೇದನೆ ಅವನಿಗೆ ಅರಿವಾಗಿರಬಹುದು. ತಲೆ ತಗ್ಗಿಸಿ ಹೇಳಿದ, ಅಮ್ಮ, ನಿಮಗೆ ಇದು ಸರಿಯೆಂದು ತೋಚಿದ್ರೆ ನಿಮ್ಮ ಮಾತನ್ನು ಒಪ್ಪಲು ನಾನು ತಯಾರಿದ್ದೀನಿ. ಭಗವಂತನಿಗೆ ಕೋಟಿ ಕೋಟಿ ಧನ್ಯವಾದ ಸಲ್ಲಿಸಿದೆ. ಅಸ್ಮಿತಾಳೊಂದಿಗೆ ಈ ವಿಷಯದ ಬಗ್ಗೆ ಮಾತಾಡಿದೆ. ಅವಳಿಗೆ ನನ್ನ ತೀರ್ಮಾನದಿಂದ ಸಂತಸವಾಗಲಿಲ್ಲ. ಅವಳಂದಳು, ಅಮ್ಮ, ನೀವೇನು ಹೇಳ್ತಿದ್ದೀರಾ? ಶ್ಯಾಮ್ನೊಂದಿಗೆ ನಾನು ಮದುವೆ ಆಗೋದಿಲ್ಲ. ಅವಳ ಮಾತನ್ನು ಒಪ್ಪಲು ಸಾಧ್ಯವಿರಲಿಲ್ಲ. ನಾನಂದೆ, ನಿನಗೆ ಬೇರೆ ದಾರಿ ಇಲ್ಲ. ಶ್ಯಾಮ್ನನ್ನು ಮದುವೆ ಆಗುವ ಹೊರತು ಪಂಡಿತರನ್ನು ಕರೆದೆ. ಮದುವೆಯ ವಿಧಿವಿಧಾನಗಳನ್ನು ಪ್ರಾರಂಭಿಸಲು ಹೇಳಿದೆ. ಮದುವೆಯ ಶಾಸ್ತ್ರ ಮುಗಿಯಿತು. ಶ್ಯಾಮ್ ಅಸ್ಮಿತಾಳ ಮದುವೆ ಸಂಪೂರ್ಣವಾಗಿ ಸರಳವಾಗಿ ನಡೆಯಿತು. ವರನ ಮನೆಗೆ ಮಗಳನ್ನು ಕಳುಹಿಸಿದ ನಾನು ನಿಶ್ಶಬ್ದಳಾದೆ. ಕಣ್ಣೀರು ಎಡೆಬಿಡದೆ ಹರಿಯುತ್ತಿತ್ತು. ಈ ಸಮಯ ನನ್ನ ಮನದಲ್ಲಿ ಒಂದೇ ಒಂದು ಪ್ರಶ್ನೆ ಮಾತ್ರ ಇತ್ತು. ಭಗವಂತ, ಇದೆಲ್ಲ ಯಾಕಾಯಿತು? ಸಂತಸದಲ್ಲಿ ಮಿಂದಿದ್ದ ದಿನಕ್ಕೆ ಯಾರ ಕೆಟ್ಟ ದೃಷ್ಟಿ ಬಿತ್ತು? ಇಷ್ಟಕ್ಕೆಲ್ಲ ಕಾರಣವಾದ ನನ್ನ ಸಂಬಂಧಿಕರಿಗೆ ಈಗ ಖುಷಿಯಾಗಿರ್ಬೋದು. ಅಸ್ಮಿತಾಳ ಮದುವೆ ಒಬ್ಬ ಬಡವ ರಿಕ್ಷಾ ಚಾಲಕನ ಜೊತೆ ನಡೆದಿದ್ದರಿಂದ ನೆಮ್ಮದಿಯಿಂದ ಹಾರಾಡುತ್ತಿರಬಹುದು ಅವರುಗಳು. ಅವರ ಕೆಟ್ಟ ದೃಷ್ಟಿ ಮಗಳ ಮೇಲೆ ಬಿದ್ದರೂ ಮದುವೆ ಸುಸೂತ್ರವಾಗಿ ನಡೆದದ್ದಕ್ಕೆ ಅವರಲ್ಲಿ ಸ್ವಲ್ಪ ಬೇಸರವಿರಬಹುದು. ಶ್ರೀಮಂತ ಮನೆತನದ ಸಂಬಂಧ ತಪ್ಪಿದ್ದರಿಂದ ಅವರ ಹೊಟ್ಟೆ ಉರಿ ಕಮ್ಮಿ ಆಗಿರ್ಬೋದು. ನನ್ನ ಮನಸ್ಸಿನ ತಳಮಳ ಹಾಗೇ ಇತ್ತು. ಮನಸ್ಸಲ್ಲಿ ಇನ್ನೊಂದು ಬಿರುಗಾಳಿ ಎದ್ದಿತ್ತು. ನನ್ನ ಕೋಣೆಗೆ ಹೋಗಿ ಬಿಕ್ಕಿ ಬಿಕ್ಕಿ ಅತ್ತೆ. ನಾನು ಭಗವಂತನಲ್ಲಿ ಅಳುತ್ತಾ ಕೇಳಿದೆ, ಇದೆಲ್ಲ ಯಾಕಾಯಿತು? ಬಡವರಾಗಿ ಹುಟ್ಟುವುದು ಇಷ್ಟು ದೊಡ್ಡ ತಪ್ಪೆ? ನನಗೊತ್ತು, ಶ್ಯಾಮ್ ಒಳ್ಳೆ ಹುಡುಗ. ಆದರೆ ಈ ಸಮಾಜ ಬಡವರನ್ನು ಯಾವತ್ತೂ ಸ್ವೀಕರಿಸೋಲ್ಲ. ಕಾರಣ ಅವನೊಬ್ಬ ಬಡವ. ಇದೇ ಚಿಂತೆ ನನ್ನನ್ನು ಕಾಡತೊಡಗಿತು. ನನ್ನ ಮಗಳು ಸುಂದರಿ, ವಿದ್ಯಾವಂತೆ. ಆದರೆ ಈಗ ಒಬ್ಬ ಹಣ್ಣು ವ್ಯಾಪಾರಿ ರಿಕ್ಷಾ ಚಾಲಕನ ಪತ್ನಿಯಾಗಿದ್ದಳು. ಈ ಜೀವನಕ್ಕೆ ಅಡ್ಜಸ್ಟ್ ಆಗುತ್ತಾಳ ಅವಳು? ಅವನ ಜೊತೆ ಸಂತೋಷವಾಗಿರುತ್ತಾಳ? ಭಯ ಮತ್ತು ದುಃಖದ ಕಾರ್ಮೋಡ್ಗಳು ನನ್ನನ್ನು ಆವರಿಸಿತು. ಆದರೆ ಆ ಸಮಯ ನನಗೆ ಇದಲ್ಲದೆ ಬೇರೆ ದಾರಿ ಇರಲಿಲ್ಲ. ರಾತ್ರಿ ಕಳೆಯುವುದರ ಜೊತೆ ಹೃದಯ ವೇದನೆ ಕಣ್ಣೀರಾಗಿ ಹರಿಯುತ್ತಿತ್ತು. ಸಂತೋಷದಿಂದಿರಬೇಕಾದ ಈ ಮದುವೆಯ ದಿನ ನಮ್ಮ ಜೀವನದ ಅತಿ ದೊಡ್ಡ ದುಃಖ ಹೊತ್ತು ತಂದಿತ್ತು. ಅಸ್ಮಿತಾಳ ಹಣೆಬರಹದಲ್ಲಿ ಸಂತಸ ಬರೆದಿರಬಹುದು ಎಂದುಕೊಂಡಿದ್ದೆ. ಆದರೆ ಇಂದು ನಡೆದಿದ್ದೆಲ್ಲ ನಮ್ಮ ಹೃದಯದಲ್ಲಿ ಆಳವಾದ ನೋವುಂಟು ಮಾಡಿತ್ತು. ಗಂಡಿನ ಕಡೆಯವರು ಮದುವೆ ಮುರಿದು ಹೋದಾಗ ಬೇರೆ ದಾರಿ ಇಲ್ಲದೆ ಮಗಳನ್ನು ಬಡವ ಮತ್ತು ಅವಿದ್ಯಾವಂತನ ಜೊತೆ ದಾರಿ ಎರೆಯಬೇಕಾಯಿತು. ನನ್ನ ಗಂಡನ ಕಡೆಯವರು ಯಾವಾಗಲೂ ನನ್ನ ವಿರುದ್ಧವಾಗಿ ನಡೆಯುತ್ತಿದ್ದರು. ಇಂದು ಅವರ ಸಂಭ್ರಮಾಚರಣೆ ಮುಗಿಲು ಮುಟ್ಟಿತು. ಅವರ ವಿಷಪೂರಿತ ಧ್ವನಿ ನನ್ನ ಕೋಣೆಗೆ ಸ್ಪಷ್ಟವಾಗಿ ಕೇಳುತ್ತಿತ್ತು. ಅವರು ಹೇಳುತ್ತಿದ್ದರು, ಈ ಮಹಿಳೆ ಯೌವನದಲ್ಲೇ ವಿಧವೆಯಾದರೂ ಇನ್ನೊಂದು ಮದುವೆ ಆಗಲಿಲ್ಲ. ಯಾಕಂದರೆ ಅವಳಿಗೆ ಗಂಡಸಿನ ನೆರಳಲ್ಲಿ ಬದುಕಲು ಇಷ್ಟವಿಲ್ಲ. ಯಾರಿಗೊತ್ತು ಅವಳೇನು ಪಾಪ ಮಾಡಿದ್ದಾಳೆಂದು? ಹಾಗಾಗಿ ಎಂದು ಹೀಗೆಲ್ಲ ನಡೆಯಿತು. ಅವರ ಮಾತುಗಳು ಎದೆಯ ಮೇಲೆ ಬಾಣ ತರುಚಿದಂತೆ ನೋಯಿಸುತ್ತಿತ್ತು. ಅಸ್ಮಿತಾಳ ಪೋಷಣೆಯ ಮೇಲೂ ಈಗ ಪ್ರಶ್ನೆಗಳು ಏಳುತ್ತಿದ್ದವು. ಇಷ್ಟು ಸುಂದರ ಹುಡುಗಿಯ ಮೇಲೆ ಯಾರೂ ಸುಮ್ಮನೆ ಆರೋಪ ಹೊರಿಸೋದಿಲ್ಲ. ಗಂಡಿನ ಕಡೆಯವರು ಮದುವೆ ನಿಲ್ಲಿಸಲು ಕಾರಣ ಏನು? ನನಗೆ ಈ ತಾಯಿ ಮಗಳ ಮೇಲೆ ಅನುಮಾನವಿದೆ. ನನ್ನ ಹೃದಯ ಕೋಪ ಮತ್ತು ಅಸಹಾಯಕತೆಯ ಬೆಂಕಿಯಲ್ಲಿ ಸುಡುತ್ತಿತ್ತು. ಆದರೆ ಆ ಜನರ ಮುಂದೆ ಏನಾದರೂ ಹೇಳಲು ಸಾಧ್ಯವಾಗಲಿಲ್ಲ. ಈಗ ನಾನು ಏನಾದರೂ ಹೇಳಲು ಅರ್ಹಳೂ ಅಲ್ಲ. ಅವರ ವಿಷ ತುಂಬಿದ ಮಾತುಗಳು ನನ್ನ ಹೃದಯಕ್ಕೆ ಹೆಚ್ಚು ಹೆಚ್ಚು ಗಾಯ ಮಾಡಿತು. ಅವರ ಉದ್ದೇಶವು ನನ್ನ ತೀರ್ಮಾನ ತಪ್ಪೆಂದು ಸಾಬೀತುಪಡಿಸುವುದಾಗಿತ್ತು. ಅವರ ಈ ನಡವಳಿಕೆ ನನಗೆ ಹೊಸದೇನಲ್ಲ. ಆದರೆ ಇಂದು ಅದು ಎಲ್ಲ ಗಡಿ ದಾಟಿತ್ತು. ಆ ರಾತ್ರಿ ಪೂರ್ತಿ ನಿದ್ರಿಸಲಾಗಲಿಲ್ಲ ನನ್ನಿಂದ. ಮನೆಯಲ್ಲಿ ಒಂಟಿತನ ಕಾಡುತ್ತಿತ್ತು. ದೇವರ ಕೋಣೆಯಲ್ಲಿ ತಲೆ ತಗ್ಗಿಸಿ ದೇವರಲ್ಲಿ ಬೇಡಿಕೊಂಡೆ. ನನ್ನ ಮಗಳ ಅದೃಷ್ಟವನ್ನು ಬದಲಾಯಿಸಿ ಅವಳ ಜೀವನವನ್ನು ಸುಗಮವಾಗಿ ನಡೆಸಿ ಅವಳ ಬದುಕನ್ನು ಹಸನಾಗಿಸು ಎಂದು ಪ್ರಾರ್ಥಿಸಿದೆ. ಬೆಳಗ್ಗಿನ ಪೂಜೆಯ ಸಮಯದಲ್ಲೂ ನಾನು ಅಳುತ್ತಾ ಭಗವಂತನಲ್ಲಿ ನನ್ನ ಮನೋವೇದನೆಯನ್ನು ತಿಳಿಸುತ್ತಿದ್ದೆ. ಭಗವಂತನ ಕೋಲಿನಲ್ಲಿ ದನಿ ಇಲ್ಲವೆಂದು ಹೇಳಲಾಗುತ್ತದೆ. ಈ ಪ್ರಪಂಚವು ಮಾಯಾ ಕಥೆಯಲ್ಲ ಎಂದು ನನಗೆ ತಿಳಿದಿದೆ. ಎಲ್ಲವೂ ಇದ್ದಕ್ಕಿದ್ದಂತೆ ಸರಿಯಾಗಲು ದೇವರು ನನಗೆ ಸಹಾಯ ಮಾಡುವುದಾದರೂ ಸಮಯದ ಜೊತೆ ನಿಧಾನವಾಗಿ ಎಲ್ಲ ಸರಿಯಾಗುತ್ತದೆ. ನನ್ನ ಹೃದಯ ಸ್ವಲ್ಪ ನೆಮ್ಮದಿಗಾಗಿ ಹವಣಿಸುತ್ತಿತ್ತು. ಸಂದರ್ಭ ನೋಡೋದಾದರೆ ಅಷ್ಟು ಬೇಗ ನೆಮ್ಮದಿ ಸಿಗುವಂತಿರಲಿಲ್ಲ. ಸಂಬಂಧಿಕರೇ ನನ್ನ ಮರ್ಯಾದೆಯನ್ನು ಮಣ್ಣು ಪಾಲು ಮಾಡಿದ್ದರು. ಅಲ್ಲದೆ ಈಗ ಮಗಳ ಬಗ್ಗೆ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಮಾತಾಡುತ್ತಿದ್ದರು. ಕೆಲವರು ಬಡವನಿಗೆ ಮಗಳನ್ನು ಕೊಟ್ಟು ಅವಳ ಜೀವನ ನಾಶ ಮಾಡಿದೆ ಎಂದು ಹೇಳುತ್ತಿದ್ದರು. ಕೆಲವರ ಮುಖದಲ್ಲಿ ಇನ್ನೂ ಅಸೂಯೆ ಹೊತ್ತಿ ಉರಿಯುತ್ತಿತ್ತು. ಯಾವತ್ತಿನಂತೆ ನನ್ನನ್ನು ಕೆಳಗೆ ಬೀಳಿಸುವ ಪಿತೂರಿಯಲ್ಲಿ ಯಶಸ್ವಿಯಾಗಿದ್ದರು. ನಾನು ಶ್ಯಾಮ್ ಬಗ್ಗೆ ಯೋಚಿಸಲು ಪ್ರಾರಂಭಿಸಿದೆ. ಶ್ಯಾಮ್ ಒಬ್ಬ ಬಡ ವ್ಯಕ್ತಿ, ಆದರೆ ಅವನ ಹೃದಯ ತುಂಬ ಒಳ್ಳೆಯದು. ಯಾವಾಗಲೂ ನನ್ನ ಸಹಾಯ ಮಾಡ್ತಿದ್ದ. ಇಂದು ಕೂಡ ನನ್ನ ಮಗಳಿಗೋಸ್ಕರ ತನ್ನ ಜೀವನವನ್ನು ಬಲಿ ಕೊಟ್ಟಿದ್ದ. ಶ್ಯಾಮ್ ಶುದ್ಧ ಮನಸ್ಸಿನ ವ್ಯಕ್ತಿ, ನಿಷ್ಠಾವಂತ, ಯೋಚನೆ ಕಾರ್ಯ ಎರಡೂ ಸರಿಯಾಗಿ ಮಾಡುತ್ತಾನೆ. ಶ್ಯಾಮ್ ಮತ್ತು ಅಸ್ಮಿತಾ ಒಂದೇ ವಯಸ್ಸಿನವರಾಗಿದ್ದರೂ ಇಬ್ಬರಲ್ಲೂ ಭಾರಿ ವ್ಯತ್ಯಾಸವಿದೆ. ಶ್ಯಾಮ್ ಒಂದು ಕಾರ್ಮಿಕ ಹುಡುಗನಾಗಿದ್ದನು. ಏನೇ ಕೆಲಸವಾದರೂ ಮಾಡ್ತಿದ್ದ. ರಾತ್ರಿ ರಿಕ್ಷಾ ಚಲಾಯಿಸುತ್ತಿದ್ದ. ಅವನಿಗೆ ಸಾಕಾಗುವಷ್ಟು ಸಂಪಾದನೆ ಮಾಡುತ್ತಿದ್ದ. ಆದರೆ ಜನರ ಕಣ್ಣಲ್ಲಿ ಅವನೇನು ಕೆಲಸಕ್ಕೆ ಬಾರದ ಹುಡುಗ. ಸುಂದರನಾಗಿದ್ದರೂ ಬಡವ ಎನ್ನುವ ಕಾರಣಕ್ಕೆ ಅವನ ಸೌಂದರ್ಯವನ್ನು ಲೆಕ್ಕಕ್ಕೆ ತೆಗೆದುಕೊಳ್ಳುತ್ತಿರಲಿಲ್ಲ. ಇಂದಿನ ಯುಗದಲ್ಲಿ ಬಡವರಾಗಿರುವುದೇ ದೊಡ್ಡ ತಪ್ಪು ಎಂದು ನಾನು ಯಾವಾಗಲೂ ಕೇಳುತ್ತಿದ್ದೆ.
ಶ್ಯಾಮ್ನ ಬಡತನವು ಅವನ ದೊಡ್ಡ ದೌರ್ಬಲ್ಯವಾಗಿತ್ತು. ಈ ದೌರ್ಬಲ್ಯವು ನಮ್ಮ ಜೀವನದ ಮೇಲೆ ಗಂಭೀರ ಪರಿಣಾಮ ಬೀರಿತು. ನನ್ನ ಹೃದಯ ಮಗಳ ಚಿಂತೆಯಿಂದ ಅಸಮಾಧಾನಗೊಂಡಿತು. ಅಸ್ಮಿತಾ ಸುಂದರಿ, ವಿದ್ಯಾವಂತೆ. ಅವಳ ಬಗೆಗಿನ ಕನಸುಗಳು ಯಾವತ್ತೂ ದೊಡ್ಡದಾಗಿತ್ತು. ಇಂದು ಆ ಕನಸುಗಳೆಲ್ಲ ಒಡೆದು ನುಚ್ಚು ನೂರಾಗಿತ್ತು. ಶ್ಯಾಮ್ ಒಳ್ಳೆಯ ಮನುಷ್ಯ ಅಂತ ಗೊತ್ತು, ಆದರೆ ಅವನ ಜೊತೆಗಿನ ಜೀವನ ನನ್ನ ಮಗಳಿಗೆ ಅಷ್ಟು ಸುಲಭವಲ್ಲ. ಶ್ರೀಮಂತ ಮನೆಗೆ ಸೊಸೆಯಾಗುವ ಬದಲು ರಿಕ್ಷಾ ಚಾಲಕನನ್ನು ಮದುವೆಯಾಗಬೇಕಾಗಿ ಬಂತು. ಈ ಯುಗದಲ್ಲಿ ಈ ಮದುವೆಯು ಯಾವಾಗಲೂ ಅಪಹಾಸ್ಯದ ಸಂಕೇತವಾಗಿದೆ. ನನ್ನ ಮಗಳು ತನ್ನ ಜೀವನದ ಹೊಸ ಪ್ರಯಾಣವನ್ನು ಒಪ್ಪಿಕೊಂಡಿದ್ದಳು, ಆದರೆ ಅವಳು ಹೃದಯದಿಂದ ಸಂತೋಷವಾಗಿಲ್ಲ ಎಂದು ನನಗೆ ತಿಳಿದಿತ್ತು. ಅವಳು ಯಾವಾಗಲೂ ಸುಂದರ ಮತ್ತು ಸಂತೋಷದ ಜೀವನದ ಕನಸು ಕಾಣುತ್ತಿದ್ದಳು, ಆದರೆ ಇಂದು ಅವಳ ವಿಧಿ ಅವಳಿಂದ ಸಂತೋಷವನ್ನು ಹಿಂಪಡೆದು ತುಂಬ ಕಷ್ಟಕರವಾದ ಜೀವನವನ್ನು ನೀಡಿದೆ. ನಾನು ಅಸ್ಮಿತಾಳ ಹೃದಯಕ್ಕೆ ಶಾಂತಿಯನ್ನು ನೀಡುವಂತೆ ಮತ್ತು ನನ್ನ ಮಗಳಿಗೆ ಶ್ಯಾಮ್ನನ್ನು ಮತ್ತು ಈ ಮದುವೆಯನ್ನು ಸ್ವೀಕರಿಸುವಷ್ಟು ಧೈರ್ಯವನ್ನು ಹೃದಯದಲ್ಲಿ ಮೂಡಿಸಲು ದೇವರಲ್ಲಿ ತುಂಬ ಪ್ರಾರ್ಥಿಸಿದೆ. ನನ್ನ ಮನಸ್ಸಲ್ಲಿ ಮತ್ತೆ ಮತ್ತೆ ಅನುಮಾನ ಮೂಡುತ್ತಿತ್ತು, ಹೀಗೆಲ್ಲ ನಡೆಯಲು ನನ್ನ ಬಂಧುಗಳೇ ಕಾರಣವೆಂದು. ಯಾಕಂದರೆ ಅವರು ಯಾವಾಗಲೂ ನಮ್ಮ ಖುಷಿಯಿಂದ ಹೊಟ್ಟೆ ಕಿಚ್ಚು ಪಡುತ್ತಿದ್ದರೆ ಹೊರತು ಸಂತೋಷ ಪಡುತ್ತಿರಲಿಲ್ಲ. ನಾನು ಯೋಚಿಸ್ತಿದ್ದೆ, ಆ ಫೋಟೋ ಯಾರು ಎಡಿಟ್ ಮಾಡಿದ್ದಾಗಿರ್ಬೋದು? ತನ್ನ ದ್ವೇಷದಿಂದ ನಮ್ಮ ಜೀವನವನ್ನು ಹಾಳು ಮಾಡಲು ಪ್ರಯತ್ನಿಸಿದ ಆ ವ್ಯಕ್ತಿ ಯಾರು? ನನ್ನ ಹೃದಯದಲ್ಲಿ ಅವರ ಮೇಲಿನ ದ್ವೇಷ ಹೆಚ್ಚಾಗುತ್ತಿದೆ, ಆದರೆ ದೇವರು ಎಲ್ಲವನ್ನೂ ಗಮನಿಸ್ತಿದ್ದಾನೆ ಎಂದು ನನಗೆ ತಿಳಿದಿತ್ತು. ಖಂಡಿತವಾಗಿಯೂ ಇದನ್ನೆಲ್ಲ ಮಾಡಿದವನಿಗೆ ತಕ್ಕ ಪ್ರತಿಫಲ ನೀಡುತ್ತಾನೆ. ನಾನು ಒಂದು ನಿರ್ಧಾರವನ್ನು ಕೈಗೊಂಡು ಇನ್ನು ಅವರಿವರು ಹೇಳುವ ಮಾತುಗಳನ್ನು ಕೇಳದೆ ನನ್ನ ಮಗಳ ಜೀವನ ಸಂತೋಷವಾಗಿರಲು ಭಗವಂತನಲ್ಲಿ ಪ್ರಾರ್ಥಿಸುವೆ. ರಾತ್ರಿ ಕಳೆದು ಮುಂಜಾನೆ ಸೂರ್ಯದೇವನು ಉದಯಿಸಿದನು. ನನ್ನ ಹೃದಯದಲ್ಲಿ ಹೊಸ ಭರವಸೆ ಮೂಡಿತು. ನಾನು ಮಗಳಿಗಾಗಿ, ಶ್ಯಾಮ್ಗಾಗಿ ಹೊಸ ಜೀವನವನ್ನು ಪ್ರಾರಂಭಿಸಲು ನಿರ್ಧರಿಸಿದೆ. ನನ್ನ ಮಗಳ ಭವಿಷ್ಯವನ್ನು ಬದಲಾಯಿಸಲು ನಾನು ದೇವರಲ್ಲಿ ಪ್ರಾರ್ಥಿಸಿದೆ. ಶ್ಯಾಮ್ಗೆ ಅಸ್ಮಿತಾಳನ್ನು ಪ್ರೀತಿಸುವಷ್ಟು ಧೈರ್ಯ ಕೊಡು. ಅವಳು ಅಂದುಕೊಂಡಂಥ ಬದುಕು ಶ್ಯಾಮ್ನೊಂದಿಗೆ ನೀಡು ಎಂದು ನಾನು ಭಗವಂತನಲ್ಲಿ ಮತ್ತೆ ಮತ್ತೆ ಬೇಡಿಕೊಂಡೆ. ಜೀವನದಲ್ಲಿ ಕಷ್ಟಗಳಿವೆ, ಆದರೆ ಆ ಕಷ್ಟಗಳನ್ನು ಸಹಿಸಿಕೊಂಡು ಮುನ್ನಡೆಯುವುದೇ ನಿಜವಾದ ಯಶಸ್ಸು ಎಂದು ಕಣ್ಣೀರು ಒರೆಸಿಕೊಂಡು ದೇವರಲ್ಲಿ ನಂಬಿಕೆ ಇಟ್ಟು ಹೊಸ ಆರಂಭಕ್ಕೆ ಸಿದ್ಧಳಾದೆ. ಅಸ್ಮಿತಾಳ ಈಗಿನ ಸ್ಥಿತಿ ಯೋಚಿಸುತ್ತಲೇ ನನಗೆ ಚಿಂತೆಯಾಗತೊಡಗಿತು. ಮೊದಮೊದಲು ಒಳ್ಳೆ ಶ್ರೀಮಂತ ಸುಂದರ ಹುಡುಗನ ಜೊತೆ ಮದುವೆ ಆಗುತ್ತಿದ್ದಾಳೆ ಎಂದು ತುಂಬ ಖುಷಿಪಟ್ಟಳು. ಇನ್ನೊಂದು ಕಡೆ ಅವಳ ಮದುವೆ ಶ್ಯಾಮ್ನ ಜೊತೆಗೆ ನಡೆದಿತ್ತು. ಅವಳು ತಪ್ಪಿ ಕೂಡ ಶ್ಯಾಮ್ನನ್ನು ತನ್ನ ವರ್ಣ ಸ್ಥಾನದಲ್ಲಿ ಯೋಚಿಸಿಯೂ ಇರಲಿಲ್ಲ. ನಾನು ಕೂಡ ಯೋಚಿಸಿರಲಿಲ್ಲ. ಅವರ ಪರಿಸ್ಥಿತಿಯನ್ನು ಬದಲಾಯಿಸಲು ನನ್ನ ಬಳಿ ಸಾಕಷ್ಟು ಹಣವಿಲ್ಲ ಎಂಬುದಂತೂ ನಿಜ. ನಾನು ಅವರಿಗೆ ಸ್ವಲ್ಪ ಬೆಂಬಲ ನೀಡಬಲ್ಲೆ, ಆದರೆ ನಾನು ಅವರಿಗೆ ಹೇಗೆ ಸಂಪೂರ್ಣವಾಗಿ ಸಹಾಯ ಮಾಡಲಿ? ನಾನು ನನ್ನ ಮಗಳು ಮತ್ತು ಅಳಿಯನನ್ನು ಇಲ್ಲಿಗೆ ಕರೆದುಕೊಂಡು ಬರಬೇಕೇ? ಶ್ಯಾಮ್ನನ್ನು ಮನೆ ಅಳಿಯನನ್ನಾಗಿ ಇಲ್ಲೇ ಇರಿಸಿಕೊಳ್ಳಲೆ? ಒಂದು ವೇಳೆ ನಾನು ಹಾಗೇನಾದರೂ ಮಾಡಿದರೆ ನಮ್ಮ ಬಗ್ಗೆ ಅಸೂಯೆ ಪಟ್ಟುಕೊಳ್ಳುವ ಜನ ಬಾಯಿಗೆ ಬಂದಂತೆ ಮಾತನಾಡತೊಡಗುತ್ತಾರೆ. ಹಗಲಿರುಳು ನನ್ನ ಮನೆ ಅಳಿಯನ ಬಗ್ಗೆ ಮಾತನಾಡಲು ಅವರಿಗೆ ಅವಕಾಶ ಸಿಗುತ್ತಿತ್ತು. ಎಲ್ಲವನ್ನು ಬಿಟ್ಟು ಇಲ್ಲಿಂದ ಹೊರಟು ಹೋದರೆ ನನ್ನ ಕೈಯಲ್ಲಿದ್ದ ಅಲ್ಪ ಸ್ವಲ್ಪ ಆಸ್ತಿ ನನ್ನ ಕೈ ತಪ್ಪಿ ಹೋಗುತ್ತಿತ್ತು. ಹೇಗಾದರೂ ಇವರು ಪಾಲು ಕೊಡುವ ವಿಚಾರದಲ್ಲಿ ಆಗಲೇ ಮಾತಾಡ್ತಾ ಇದ್ರು. ವಿಧವೆಗೆ ಇಷ್ಟು ಪಾಲು ಕೂಡ ಇಲ್ಲ, ಆದರೆ ಇನ್ನೂ ನನ್ನ ಗಂಡನಿಗೆ ಒಳ್ಳೆ ಆಸ್ತಿ ಇತ್ತು. ಸ್ವಲ್ಪ ಪಾಲು ಸಿಕ್ಕಿದ್ರೆ ಸಾಕಿತ್ತು. 2 ದಿವಸಗಳ ನಂತರ ಮಗಳ ಮನೆಗೆ ಹೋಗುವ ಶಾಸ್ತ್ರ ಇತ್ತು. ಸಿಹಿ ತಿನಿಸುವ ಅರಿಶಿನ ಕುಂಕುಮ ಹೂಗಳನ್ನು ತೆಗೆದುಕೊಂಡು ಮಗಳ ಮನೆಗೆ ಹೊರಟೆ. ದಾರಿಯಲ್ಲಿ ಕಾಣಸಿಕ್ಕಿದ ಸಂಬಂಧಿಕರೆಲ್ಲರೂ ಹೇಳುತ್ತಿದ್ದರು, ಮದುವೆ ಸಮಯದಲ್ಲಿ ಯಾವ ಶಾಸ್ತ್ರಗಳನ್ನು ಸರಿಯಾಗಿ ನಡೆಸಿದ್ಯಾ ಎಂದು. ಇವಾಗ ಈ ಶಾಸ್ತ್ರಕ್ಕೆ ಹೋಗ್ತಿದ್ಯಾ? ನಾನಂದೆ, ಅಸ್ಮಿತಾ ನನ್ನ ಮಗಳು, ಅವಳ ಸಂತೋಷಕ್ಕಾದರೂ ನಾನು ಈ ಶಾಸ್ತ್ರಕ್ಕೆ ಅವಳ ಮನೆಗೆ ಹೋಗಲೇಬೇಕಿದೆ. ಆಗ ಅವರೆಂದರು, ರಿಕ್ಷಾ ಚಾಲಕರಿಂದ ಅವಳಿಗೆ ಆಲೂಗಡ್ಡೆ ಇಲ್ಲದೆ ಬೇರೇನೇನು ತಿನ್ನಿಸಲು ಸಾಧ್ಯವಿಲ್ಲ. ನೀವಾದರೂ ಅವರಿಗೆ ಸಿಹಿ ತಿನಿಸುಗಳನ್ನಾದರೂ ತಿನ್ನಿಸಿ, ಆಮೇಲೆ ಬೇಳೆ ರೊಟ್ಟಿ ಮಾತ್ರ ತಿನ್ನಬೇಕು ಎಂದು ಗೇಲಿ ಮಾಡಿದರು. ಇದನ್ನೆಲ್ಲ ಕೇಳಿ ನನಗೆ ತುಂಬ ಬೇಜಾರಾಯಿತು. ಭಗವಂತ ಯಾರ ಅದೃಷ್ಟದಲ್ಲಿ ಏನೇನು ಬರೆದಿದ್ದಾನೋ ಅದನ್ನೇ ಅವರು ತಿನ್ನಬೇಕಾಗುತ್ತದೆ. ದೇವರು ಅವರ ಹಣೆಯಲ್ಲಿ ರೊಟ್ಟಿ ಬೇಳೆ ಬರೆದಿದ್ದರೆ ಅವರು ಅದನ್ನೇ ಖುಷಿಯಿಂದಲೇ ತಿನ್ನಲಿ. ಅವರು ಏನೇ ತಿನ್ನೋದಾದರೂ ಕಷ್ಟಪಟ್ಟು ದುಡಿದು ತಿನ್ನಲಿ ಎಂದು ನಾನು ನನ್ನ ಅತ್ತಿಗೆಗೆ ಹೇಳಿದೆ. ಯಾಕಂದರೆ ಅವರ ಗಂಡ ಅಕ್ರಮ ಕೆಲಸ ಮಾಡಿ ಹಣ ಸಂಪಾದನೆ ಮಾಡುತ್ತಿದ್ದರು. ನನ್ನ ಮಾತುಗಳು ಅತ್ತಿಗೆಯ ಬಾಯಿಗೆ ನಿಜವಾಗಿಯೂ ಬೀಗ ಜಡಿದಿದ್ದವು. ಎಲ್ಲರ ಮಾತಿಗೂ ತಕ್ಕಂತೆ ಉತ್ತರ ನೀಡಲು ನನಗೆ ಬರ್ತಿತ್ತು, ಆದರೆ ನನ್ನ ವಿಧಿಯ ಮುಂದೆ ನಾನು ಮೌನಿಯಾಗಿದ್ದೆ. ಜೊತೆಗೆ ನಾನು ಇದನ್ನು ಹೇಳಿದೆ, ನನ್ನ ಮಗಳ ಸಂಬಂಧವನ್ನು ಹಾಳು ಮಾಡಿ ಅವಳ ಜೀವನವನ್ನು ಹಾಳು ಮಾಡಲು ಪ್ರಯತ್ನಿಸಿದರೋ ಅವರ ಮಕ್ಕಳಿಗೂ ಇದೇ ಪರಿಸ್ಥಿತಿ ಬರುತ್ತದೆ. ಅವರ ಮಕ್ಕಳು ಇದೇ ಪರಿಸ್ಥಿತಿಯನ್ನು ಹಾದು ಮುಂದೆ ಹೋಗಬೇಕಾಗುತ್ತದೆ. ನನ್ನ ಮಾತುಗಳನ್ನು ಆಲಿಸಿದ ಅವರ ಕಿವಿಯಿಂದ ಹೊಗೆ ಬರುತ್ತಿದ್ದದ್ದನ್ನು ನಾನು ಸಂತೋಷದಿಂದಲೇ ನೋಡಿದೆ. ಅಂದು ನಾನು ಶ್ಯಾಮನ ಮನೆ ತಲುಪಿದಾಗ ಮನದಲ್ಲಿ ಒಂದು ವಿಚಿತ್ರವಾದ ಅಶಾಂತಿ. ಮಗಳು ಅಸ್ಮಿತಾಳನ್ನು ಶ್ಯಾಮನಿಗೆ ಕೊಟ್ಟು ಮದುವೆ ಮಾಡಿದೆ. ಆದರೆ ಆ ಆತುರದ ನಿರ್ಧಾರದ ನಂತರ ಅವನ ಮನೆಯನ್ನು ಸರಿಯಾಗಿ ನೋಡಿರಲಿಲ್ಲ, ಅಲ್ಲಿನ ಸ್ಥಿತಿಯನ್ನು ನೋಡಿರಲಿಲ್ಲ. ನನಗೆ ಗೊತ್ತಿತ್ತು ಶ್ಯಾಮ್ ಒಬ್ಬ ಬಡವ ಎಂದು, ಆದರೆ ಅವನ ಮನೆ ಹೇಗಿದೆ ಇದನ್ನು ಯೋಚಿಸುತ್ತಲೇ ನನ್ನ ನೆಮ್ಮದಿಯು ಹಾರಿ ಹೋಗಿತ್ತು. ಇವತ್ತು ಅವಳ ಮನೆ ತಲುಪಿದಾಗ ನನ್ನ ಮನಸ್ಸನ್ನು ಮತ್ತೆ ಮತ್ತೆ ಕಾಡುತ್ತಿದ್ದ ಒಂದೇ ಒಂದು ಪ್ರಶ್ನೆ, ನನ್ನ ಮಗಳು ಇಲ್ಲಿ ಸುಖವಾಗಿರುತ್ತಾಳೋ? ಶ್ಯಾಮ್ನ ಮನೆಯ ಗೋಡೆಗಳ ಹೊರಗಿನಿಂದ ನೋಡಿದರೆ ಬಡತನದ ದೃಶ್ಯ ಕಾಣಿಸ್ತಿತ್ತು.
ಗೋಡೆಗಳಿಂದಲೇ ತಿಳಿಯುತ್ತಿತ್ತು ಆ ಮನೆಯ ಪರಿಸ್ಥಿತಿ ಹೇಗಿದೆ ಮತ್ತು ಆ ಮನೆ ಎಷ್ಟು ಹಳೆಯದು ಎಂದು. ನಾನು ಒಳಗೆ ಪ್ರವೇಶಿಸಿದೆ. ನಾನು ಒಂದು ಸಣ್ಣ ಹಾಲ್ ನೋಡಿದೆ. ಹಾಲ್ನ ನೆಲ ಹಾಳಾಗಿ ಧೂಳಿನಿಂದ ತುಂಬಿತ್ತು ಮತ್ತು ಒಂದು ಬದಿಯಲ್ಲಿ ಹಳೆಯ ಮರದ ಬೆಂಚು ಇರಿಸಲಾಗಿತ್ತು. ಮತ್ತೆ ನಾನು ಕೋಣೆಯನ್ನು ವೀಕ್ಷಿಸಿದೆ. ಅಲ್ಲಿ ಸರಿಯಾಗಿ ಇಬ್ಬರಿಗೆ ನಿಂತುಕೊಳ್ಳಲು ಜಾಗವಿರಲಿಲ್ಲ. ಅಡುಗೆ ಮನೆಯಲ್ಲಿ ಹೆಸರಿಗೆ ಮಾತ್ರ ಒಂದು ಸಣ್ಣ ಕಪಾಟಿತ್ತು. ಕಪಾಟಿನಲ್ಲಿ ಹೆಸರಿಗೆ ಮಾತ್ರ 4-5 ಹಳೆಯ ಪಾತ್ರೆಗಳನ್ನು ಇರಿಸಲಾಗಿತ್ತು. ಬಚ್ಚಲು ಮನೆಯ ಅವಸ್ಥೆ ನೋಡಿ ನನಗೆ ಭಯವಾಗಿತ್ತು. ಈ ಮನೆಯ ಪರಿಸ್ಥಿತಿಯನ್ನು ನೋಡಿ ನಾನು ಭಗವಂತನಲ್ಲಿ ಕೇಳಿದೆ, ದೇವ್ರೆ, ಈ ಮನೆಯಲ್ಲಿ ನನ್ನ ಮಗಳು ಹೇಗೆ ಬದುಕಬಹುದು? ಈ ಪರಿಸ್ಥಿತಿಯನ್ನು ನೋಡಿ ನನಗೆ ಇನ್ನೂ ಹೆಚ್ಚು ಸಂಕಟವಾಯಿತು. ನಿನ್ನೆಯವರೆಗೂ ಸುಂದರ ಕನಸುಗಳನ್ನು ಕಂಡು ಬದುಕುತ್ತಿದ್ದ ನನ್ನ ಮಗಳು ಮನನೊಂದಳು. ಇಂದು ಈ ಜಾಗದಲ್ಲಿ ತನ್ನ ಜೀವನ ಬಲವಂತವಾಗಿ ಕಳೆಯಬೇಕಾಯಿತು. ರಾತ್ರಿಯನ್ನು ಹೇಗೆ ಕಳೆದಿದ್ದಳು ಎಂದು ಯೋಚಿಸುತ್ತಿದ್ದೆ. ಅವಳು ರಾತ್ರಿ ನಿದ್ದೆ ಮಾಡಿದ್ದಳೋ ಅಥವಾ ತನ್ನ ಸ್ಥಿತಿಯನ್ನು ಯೋಚಿಸಿ ನಿದ್ದೆಗೆಟ್ಟಿದ್ದಳೋ ಎಂಬೆಲ್ಲ ಪ್ರಶ್ನೆಗಳು ಮತ್ತೆ ಮತ್ತೆ ನನ್ನ ಮನದಲ್ಲಿ ಮೂಡುತ್ತಿದ್ದವು. ನಾನು ಮನೆಯೊಳಗೆ ಪ್ರವೇಶಿಸಿದಾಗ ನನ್ನ ಎದುರಿನ ದೃಶ್ಯವು ನನ್ನನ್ನು ಸಂಪೂರ್ಣವಾಗಿ ಬೆಚ್ಚಿ ಬೀಳಿಸಿತು. ಅಸ್ಮಿತಾ ಅಂಗಳದ ಮಧ್ಯದಲ್ಲಿ ಕುಳಿತು ತನ್ನ 2 ಕೈಗಳಿಂದ ನೆಲವನ್ನು ಅಗೆಯುತ್ತಿದ್ದಳು. ಅವಳ ಕೈಗಳು ಕೆಸರು ತುಂಬಿದ್ದವು. ಅವಳ ಉಗುರುಗಳ ಕೆಳಗೆ ಕೆಸರು ನೆಲೆಸಿತ್ತು ಮತ್ತು ಅವಳ ಬಟ್ಟೆಗೆ ಧೂಳಿನ ಕಲೆಗಳು. ಕೆಸರಿನಲ್ಲಿ ಮುಳುಗಿದ್ದ ಅವಳ ಮುಖದಲ್ಲಿ ವಿಚಿತ್ರವಾದ ಚಡಪಡಿಕೆ ಮತ್ತು ದುಃಖವಿತ್ತು. ಅವಳು ಆಳವಾದ ಆಲೋಚನೆಯಲ್ಲಿ ಮುಳುಗಿದ್ದಳಂತೆ ಕಾಣುತ್ತಿದ್ದಳು. ನಾನು ಬೇಗನೆ ಅವಳನ್ನು ಕರೆದೆ. ಅಸ್ಮಿತಾ, ಏನು ಮಾಡ್ತಿದ್ಯಾ ನೀನು? ಹುಚ್ಚು ಹಿಡಿದಿದ್ಯಾ ನಿನಗೆ? ಆದರೆ ಅವಳಿಗೆ ನಾನಲ್ಲಿ ಬಂದಿದ್ದು ತಿಳಿಯಲಿಲ್ಲ. ನಾನು ಮುಂದೆ ಹೋಗಿ ಅವಳ ಕೈಗಳನ್ನು ಹಿಡಿಯಲು ಪ್ರಯತ್ನಿಸಿದೆ. ಆದರೆ ಅವಳ ಕೈಗಳು ಗಟ್ಟಿಯಾಗಿತ್ತು. ನಾನು ಮತ್ತೆ ಅಸ್ಮಿತಾಳನ್ನು ಕೇಳಿದೆ, ಏನು ಮಾಡ್ತಿದ್ಯಾ ನೀನು? ಶ್ಯಾಮ್ ಎಲ್ಲಿದ್ದಾನೆ? ನಾನು ಬೇಗನೆ ಸುತ್ತಲೂ ನೋಡಿದೆ. ಶ್ಯಾಮ್ನ ರಿಕ್ಷಾದ ಕೀ ಮನೆಯಲ್ಲಿತ್ತು ಮತ್ತು ಅವನ ಹಣ್ಣಿನ ಗಾಡಿಯ ಹೊರಗಡೆ ಇತ್ತು. ಹಾಗಾದರೆ ಅವನು ಮನೆಯಲ್ಲಿದ್ದಾನೆ, ಮತ್ತ್ಯಾಕೆ ನನಗೆ ಕಾಡುತ್ತಿಲ್ಲ? ನಾನು ಇನ್ನೊಮ್ಮೆ ಸೂಕ್ಷ್ಮವಾಗಿ ವೀಕ್ಷಿಸಿದೆ. ಆಗಲೇ ಕಂಡಿದ್ದು ಹಳ್ಳದೊಳಗಿದ್ದ ಶ್ಯಾಮ್ನನ್ನು. ಒಂದು ಪಾತ್ರೆಯಲ್ಲಿ ಮಣ್ಣು ಎತ್ತಿಕೊಂಡು ಕೋಣೆಯ ಕಚ್ಚಾ ನೆಲವನ್ನು ಕೈಯಿಂದ ಅಗೆಯುತ್ತಿದ್ದನು. ಅವನ ಕೈಗಳಿಗೂ ಮಣ್ಣು ಮೆತ್ತಿದ್ದವು ಮತ್ತು ಅವನು ನೆಲವನ್ನು ಅಗೆಯುವಲ್ಲಿ ಸಂಪೂರ್ಣವಾಗಿ ನಿರತನಾಗಿದ್ದನು. ನಾನು ದೊಡ್ಡ ದನಿಯಲ್ಲಿ ಹೇಳಿದೆ, ಶ್ಯಾಮ್, ಏನು ಮಾಡ್ತಿದ್ಯಾ? ನಿನಗೆ ಹುಚ್ಚು ಹಿಡಿದಿದ್ಯಾ? ಆದರೆ ಅವನು ನನ್ನ ಕಡೆಗೆ ತಲೆ ಎತ್ತಿ ಕೂಡ ನೋಡಲಿಲ್ಲ. ಅವನ ಕಣ್ಣುಗಳು ನೆಲದ ಮೇಲೆ ನೆಟ್ಟಿದ್ದು ಅವನ ಗಮನವೆಲ್ಲ ಅವನ ಕೆಲಸದ ಮೇಲೆ ಇರುವುದನ್ನು ನಾನು ಗಮನಿಸದೆ ಅವನ ಬಳಿ ಹೋಗಿ ಅವನ ಭುಜಗಳನ್ನು ಅಲ್ಲಾಡಿಸಿ ಕೋಪದಿಂದ ಕೇಳಿದೆ, ನಿಮ್ಮಿಬ್ಬರಿಗೂ ಏನಾಯಿತು? ಕೊನೆಗೆ ತಲೆ ಎತ್ತಿ ಶ್ಯಾಮ್ ಹೇಳಿದ, ಅಮ್ಮ, ನೀವು ನಮಗೆ ಸಹಾಯ ಮಾಡಿ. ನಮಗೆ ಈ ಕೆಲಸವನ್ನು ಬೇಗ ಮಾಡಿ ಮುಗಿಸಬೇಕಾಗಿದೆ. ಅವನ ಮಾತು ಕೇಳಿ ನನ್ನ ಪ್ರಜ್ಞೆ ಹೋದಂತಾಯಿತು. ನಾನು ಕೋಪದಿಂದ ಹೇಳಿದೆ, ನಾನು ಹೇಗೆ ಸಹಾಯ ಮಾಡಲಿ? ಇದೆಲ್ಲ ಏನಾಗುತ್ತಿದೆ? ಶ್ಯಾಮ್ ಮೆಲುದನಿಯಲ್ಲಿ ಉತ್ತರಿಸಿದ, ಅಸ್ಮಿತಾ ನಮ್ಮ ಈ ಮನೆಯನ್ನು ರಿಪೇರಿ ಮಾಡುವ ಎಂದು ಹೇಳಿದ್ದಾಳೆ. ಇಲ್ಲೇ ಬಚ್ಚಲು ಹೊಂಡ ತೋಡುತ್ತಿದ್ದೇವೆ. ನಾನೇ ರಿಪೇರಿ ಮಾಡುತ್ತೇನೆ. ಇಂದಿನಿಂದ ನಿನ್ನ ಕೆಲಸ ನನ್ನ ಕೆಲಸ ಎಂದು ಅಸ್ಮಿತಾ ಹೇಳಿದ್ದಾಳೆ. ನಿನ್ನ ಜೊತೆ ಹೆಜ್ಜೆ ಹೆಜ್ಜೆಗೂ ನಡೆಯುತ್ತೇನೆ. ಆ ಮದುವೆ ಆಗದೆ ಇದ್ದದ್ದು ಒಳ್ಳೆಯದು. ಬಹುಶಃ ದೇವರು ನನಗೇನೋ ಒಳ್ಳೆ ಪ್ಲ್ಯಾನ್ ಮಾಡಿದ್ದಾನೆ. ಅದಕ್ಕೆ ಆ ಮದುವೆ ಆಗಿಲ್ಲ. ಅಮ್ಮ, ನೀವು ಕೂಡ ಬಂದು ನಮಗೆ ಸಹಾಯ ಮಾಡಿ. ಇಂದಿನಿಂದ ನಾವು ಮೂವರು ಒಂದೇ. ನಾನು ಇಬ್ಬರನ್ನು ನೋಡಿ ಬೆಚ್ಚಿ ಬಿದ್ದೆ. ಬಹುಶಃ ನನ್ನ ಮಗಳು ತುಂಬ ದುಃಖಿತಳಾಗಬಹುದು ಎಂದು ಯೋಚಿಸ್ತಿದ್ದೆ. ಆದರೆ ಇಲ್ಲಿ ಇನ್ನೇನು ನಡೆಯುತ್ತಿದೆ? ಅಸ್ಮಿತಾ ತನ್ನ ಗಂಡ ಶ್ಯಾಮ್ನನ್ನು ಮನಸ್ಸಾರೆ ಒಪ್ಪಿಕೊಂಡಳು. ಶ್ಯಾಮ್ ನಿಜವಾಗಿಯೂ ತುಂಬ ಒಳ್ಳೆಯ ವ್ಯಕ್ತಿ. ನಾನು ಸಹ ಹೋಗಿ ಅವನಿಗೆ ಸಹಾಯ ಮಾಡಲು ಪ್ರಾರಂಭಿಸಿದೆ. ಸಂಜೆಯ ಹೊತ್ತಿಗೆ ನಾವು ಚರಂಡಿಯ ಗಾತ್ರದ ಹೊಂಡವನ್ನು ಅಗೆದಿದ್ದೆವು. ಶ್ಯಾಮ್ ಈ ಕೆಲಸ 1-2 ದಿನದಿಂದ ಮಾಡ್ತಿದ್ದ. ಸ್ವಲ್ಪ ಅಗೆಯುವುದು ಬಾಕಿ ಇತ್ತು. ಅದು ಅಸ್ಮಿತಾ ಹೋಗಿ ಹೆಲ್ಪ್ ಮಾಡಿದ್ಲು. ಅಕಸ್ಮಾತ್ ಆ ಹೊಂಡದಲ್ಲಿ ಏನೂ ನೋಡಿದೆವು. ಅದನ್ನು ನೋಡಿದ ತಕ್ಷಣ ನಾವು ಮೂವರು ದಿಗ್ಭ್ರಮೆಗೊಂಡೆವು. ಅಲ್ಲಿ ಕೆಲವು ಕಟ್ಟುಗಳನ್ನು ಹೂತು ಹಾಕಲಾಗಿತ್ತು. ಅದನ್ನು ಹೊರತೆಗೆಯಲು ನಾವು ಇನ್ನೂ ಸ್ವಲ್ಪ ಆಳವಾಗಿ ಗುಂಡಿ ತೋಡಬೇಕಾಗಿತ್ತು. ಅದು ಕೆಲವು ಪ್ಲಾಸ್ಟಿಕ್ನ ಕಟ್ಟುಗಳಾಗಿತ್ತು. ನಾವು ಆ ಕಟ್ಟುಗಳನ್ನು ಗುಂಡಿಯಿಂದ ಹೊರತೆಗೆದೆವು. ಅದಷ್ಟು ಭಾರವೇನೂ ಇರಲಿಲ್ಲ. ಆದರೆ ಬಹುಶಃ ಅದು ತುಂಬ ಹಳೆಯದು. ಪ್ಲಾಸ್ಟಿಕ್ನಿಂದ ಸುತ್ತಿದ ಕಟ್ಟುಗಳಾದ್ದರಿಂದ ಅದು ಹೆಚ್ಚಿನ ಹಾಳಾಗಿರಲಿಲ್ಲ. ಆ ಕಟ್ಟುಗಳನ್ನು ಬಿಚ್ಚಿ ಅದರ ಒಳಗಿನಿಂದ ಸಾಮಗ್ರಿಗಳನ್ನು ತೆಗೆದಾಗ ನಮ್ಮ ಪ್ರಜ್ಞೆ ಹಾರಿ ಹೋಗಿತ್ತು. ಒಂದಿಷ್ಟು ಬಂಗಾರದ ಆಭರಣಗಳು. ಅದು ವಿಶೇಷವಾಗಿ ಹೊಳೆಯುತ್ತಿದ್ದವು. ಅದರಲ್ಲಿ ಬಹುಶಃ 1 ಕಿಲೋಗಿಂತ ಹೆಚ್ಚು ತೂಕದ 3-4 ಬೆಳ್ಳಿಯ ವಿಗ್ರಹಗಳು ಇದ್ದವು ಮತ್ತು ಒಂದು ಚಿನ್ನದ ವಿಗ್ರಹವೂ ಇತ್ತು. ಅದು ತುಂಬ ತೂಕವಿತ್ತು. ನಮ್ಮ ಮೂವರ ಕಣ್ಣುಗಳು ತುಂಬ ಬೆರಗುಗೊಂಡವು. ನಾವು ಅದನ್ನು ಕಂಡುಕೊಂಡಿದ್ದೇವೆ ಎಂದು ನಮಗೆ ನಂಬಲಾಗಲಿಲ್ಲ. ಅದರಲ್ಲಿ 3-4 ಚಿನ್ನದ ಹಾರಗಳು ಇತ್ತು. ತುಂಬ ಹಳೆಯ ವಿನ್ಯಾಸದವುಗಳಾಗಿವೆ. ಈಗ ನಾವು ಮೂವರು ಇಲ್ಲಿ ಚರಂಡಿಯನ್ನು ಮಾಡಬಾರ್ದು ಎಂದು ನಿರ್ಧರಿಸಿದ್ದೆವು. ಯಾವ ಜಾಗದಿಂದಲೇ ದೇವರ ಮೂರ್ತಿ ಸಿಕ್ಕಿತೋ ಅದೇ ಜಾಗದಲ್ಲಿ ದೇವರ ಮೂರ್ತಿಯನ್ನು ಸ್ಥಾಪಿಸಬೇಕೆಂದು ನಿರ್ಧರಿಸಿದೆವು. ಉಳಿದಿರುವ ಚಿನ್ನಾಭರಣಗಳನ್ನು ಮಾರಿ ಒಂದು ಒಳ್ಳೆಯ ವ್ಯಾಪಾರ ಶುರು ಮಾಡುವ ಯೋಚನೆಯಾಗಿತ್ತು. ನಾವಂದುಕೊಂಡಂತೆ ಎಲ್ಲವನ್ನೂ ನಡೆಸಿದೆವು. ಆ ಸಮಯದಲ್ಲಿ ದೇವರು ನಮಗೆ ದಯಪಾಲಿಸಿದ ಮೊತ್ತವು 1 ಕೋಟಿಗಿಂತ ಹೆಚ್ಚು. ಶ್ಯಾಮ್ ಬಟ್ಟೆ ಶೋರೂಮ್ ತೆರೆದ ಮತ್ತು ಅಸ್ಮಿತಾ ಪಾರ್ಲರ್ ತೆರೆದಳು.
ನಾವು ಇಡೀ ಮನೆಯನ್ನು ದೇವಸ್ಥಾನವಾಗಿ ಪರಿವರ್ತಿಸಿದ್ದೇವೆ. ಅದು ನಮ್ಮದೇ ದೇವಸ್ಥಾನವಾಗಿದ್ದು ಚರಂಡಿ ತೋಡುವಾಗ ಸಿಕ್ಕಿದ್ದ ವಿಗ್ರಹವನ್ನೇ ಇಲ್ಲಿ ಪ್ರತಿಷ್ಠಾಪಿಸಿದೆವು. ಆ ದಿನದ ನಂತರ ನಮ್ಮ ಮೂವರ ಜೀವನ ಶೈಲಿ ಸಂಪೂರ್ಣ ಬದಲಾಯಿತು. ಇದನ್ನೆಲ್ಲ ನೋಡಿ ಅತ್ತಿಗೆ ನಾದಿನಿ ಅವರು ಅಸೂಯೆಪಟ್ಟರು. ಅಷ್ಟಕ್ಕೂ ಅವರಿಗೆ ಇಷ್ಟೊಂದು ಸಂಪತ್ತು ಎಲ್ಲಿಂದ ಬಂತು? ನಿನ್ನೆಯವರೆಗೂ ಹಣ್ಣು ಹಂಪಲು ರಾತ್ರಿ ರಿಕ್ಷಾ ಓಡಿಸ್ತಿದ್ದ ಶ್ಯಾಮ್ 1 ತಿಂಗಳೊಳಗೆ ಸ್ವಂತ ಕಾರು, ಬಟ್ಟೆ ಶೋರೂಮ್ ಹೊಂದಿದ್ದ, ಪಾರ್ಲರ್ ಹೊಂದಿದ್ದ. ನಮ್ಮ ಸಂಬಂಧಿಕರೆಲ್ಲ ನಮ್ಮ ಬದಲಾವಣೆ ನೋಡಿ ಮೂಗಿನ ಮೇಲೆ ಬೆರಳಿಟ್ಟುಕೊಂಡರು. ಇಷ್ಟು ಸಂಪತ್ತು ಎಲ್ಲಿಂದ ಬಂತು? ನಾವು ಇದನ್ನು ಯಾವಾಗಲೂ ರಹಸ್ಯವಾಗಿರಿಸಿದ್ದೇವೆ. ನಾವು ಯಾರಿಗೂ ಏನನ್ನೂ ಹೇಳಿಲ್ಲ. ಅದೇ ಸಮಯದಲ್ಲಿ ನಮ್ಮ ಕಾಲಿನ ಕೆಳಗೆ ಬಿದ್ದ ಮತ್ತೊಂದು ಸತ್ಯವು ನಮಗೆ ತಿಳಿಯಿತು. ಸತ್ಯ ಕೇಳಿದ ಮೇಲೆ ನಮ್ಮ ಕಾಲಿನ ಕೆಳಗೆ ನೆಲ ಜಾರಿತು. ಅಸ್ಮಿತಾಳ ಮದುವೆ ಮುರಿಯುವಲ್ಲಿ ನನ್ನ ಅತ್ತಿಗೆ ನಾದಿನಿಯರ ಕೈವಾಡವಿತ್ತು. ಅಸ್ಮಿತಾಳ ಬಗ್ಗೆ ಕೆಟ್ಟ ಮಾತುಗಳನ್ನು ವರನ ತಂದೆಯ ಕಿವಿಯಲ್ಲಿ ತುಂಬಿ ಸುಳ್ಳು ಆರೋಪ ಹೊರಿಸಿದ್ದರು. ಅಸ್ಮಿತಾ ತುಂಬ ಕೆಟ್ಟ ಹುಡುಗಿ ಮತ್ತು ತುಂಬ ಕೆಟ್ಟ ನಡತೆಯವಳು. ತನ್ನ ಸೌಂದರ್ಯವನ್ನು ಬಳಸಿ ಹುಡುಗರನ್ನು ಬಲೆ ಬೀಸಿ ಹಿಡಿಯುತ್ತಾಳೆ. ಸಂಸಾರ ಹಾಳಾಗಲು ಹೆಚ್ಚು ಸಮಯವೇನು ಹಿಡಿಯುವುದಿಲ್ಲ ಎಂದೇಳಿ ಮದುವೆಯನ್ನು ಮುರಿದಿದ್ದರು. ಕಮಲ್ನ ಹೆಂಡತಿ ಪಾರ್ಲರ್ಗೆ ಬಂದಾಗ ನಾವೆಲ್ಲ ದಂಗಾದೆವು. ಕಮಲ್ನ ಹೆಂಡತಿ ಬೇರೆ ಯಾರೂ ಅಲ್ಲ, ನನ್ನ ಅತ್ತಿಗೆಯ ಮಗಳು. ಇದು ಅಸ್ಮಿತಾಳ ಪಾರ್ಲರ್ ಎಂದು ಅವಳಿಗೆ ತಿಳಿದಿರಲಿಲ್ಲ. ಈ ಪಾರ್ಲರ್ ಹೆಸರು ಸಾಕಷ್ಟು ಜನಪ್ರಿಯವಾಗಿತ್ತು. ಅಸ್ಮಿತಾ ಸ್ವತಃ ಬ್ಯೂಟಿ ಕ್ರೀಮ್ ಮಾಡಿದ್ದು. ಈ ಬ್ಯೂಟಿ ಕ್ರೀಮನ್ನು ಯಾರು ಬೇಕಾದರೂ ಹಚ್ಚಿ ಕೆಲವೇ ನಿಮಿಷಗಳಲ್ಲಿ ಸಂಪೂರ್ಣವಾಗಿ ಫೇರ್ ಆಗ್ಬೋದು. ನನ್ನ ಅತ್ತಿಗೆಯ ಮಗಳು ಅದನ್ನೇ ನೋಡಿದ್ದಳು. ಯಾಕಂದರೆ ಅಸ್ಮಿತಾ ಕೂಡ ಯೂಟ್ಯೂಬ್ ಚಾನಲ್ ಹೊಂದಿದ್ದಳು ಮತ್ತು ಅದರಲ್ಲಿ ಅವಳು ರಾತ್ರೋರಾತ್ರಿ ಫೇಮಸ್ ಆಗಿದ್ದಳು. ತನ್ನ ಬ್ಯೂಟಿಷಿಯನ್ನ ಎಲ್ಲ ವಿಷಯಗಳನ್ನು ಯೂಟ್ಯೂಬ್ನಲ್ಲಿ ಹಂಚಿಕೊಳ್ಳುತ್ತಿದ್ದಳು. ಇದರಿಂದಾಗಿ ಅವಳು ಬಹಳಷ್ಟು ಸಬ್ಸ್ಕ್ರೈಬರ್ಸ್ ಹೊಂದಿದ್ದಳು. ಅವಳ ಯೂಟ್ಯೂಬ್ ಚಾನಲ್ ಎಷ್ಟರ ಮಟ್ಟಿಗೆ ಫೇಮಸ್ ಆಗಿತ್ತು ಎಂದರೆ ಒಂದೇ ತಿಂಗಳಲ್ಲಿ 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ಆಗಿತ್ತು. ಇದನ್ನು ನೋಡಿ ಅವಳು ಈ ಪಾರ್ಲರ್ಗೆ ಬಂದಿದ್ದಳು. ಈಗ ಅವಳು ನಾಚಿಕೆಯಿಂದ ತಲೆ ಕೂಡ ಎತ್ತಿರಲಿಲ್ಲ. ಅಸ್ಮಿತಾಳ ಮದುವೆ ನಿಲ್ಲಿಸಲು ತನ್ನ ಅತ್ತಿಗೆ ಮತ್ತು ನಾದಿನಿಯವರು ಮಾಡಿದ ಪ್ಲಾನನ್ನು ಅವರ ಮಗಳು ನಮ್ಮ ಮುಂದೆ ತಂದಿಟ್ಟಿದ್ದಳು. ಕಮಲ್ ಜೊತೆಗಿನ ನನ್ನ ಮಗಳ ಮದುವೆಯನ್ನು ಮುರಿದು ತನ್ನ ಮಗಳನ್ನು ಕಮಲ್ಗೆ ಕೊಟ್ಟು ಮದುವೆ ಮಾಡಿಸಿದರು ನನ್ನ ಅತ್ತಿಗೆ. ಕಮಲ್ ಶ್ರೀಮಂತ ಮತ್ತು ಸುಂದರ. ಆದರೆ ಹೆಂಡತಿಯ ಹೊರತಾಗಿ ಅವನಿಗೆ ಅನೇಕ ಗೆಳತಿಯರಿದ್ದರು. ಅವನು ಹೆಂಡತಿಯ ಮೇಲೂ ಕೈ ಎತ್ತುತ್ತಿದ್ದನು. ನನ್ನ ಅತ್ತಿಗೆಯ ಮಗಳಲ್ಲಿ ಒಬ್ಬಳು ಕಪ್ಪು ಮೈಬಣ್ಣದವಳು. ಕಮಲ್ ವರದಕ್ಷಿಣೆಯ ದುರಾಸೆಯಿಂದ ನಯನಾಳನ್ನು ಮದುವೆಯಾದನು. ನಯನ ನನ್ನ ಅತ್ತಿಗೆಯ ಮಗಳು. ಈಗ ಕಮಲ್ನಿಂದ ಮುಕ್ತಿ ಹೊಂದಲು ಬಯಸಿದ್ದಳು. ನನ್ನ ಮಗಳು ಅಸ್ಮಿತಾ ಒಂದು ಕ್ಷಣ ಸಂಪೂರ್ಣ ಸ್ತಬ್ಧಳಾದಳು. ದೇವರು ಏನು ಮಾಡಿದರೂ ಅದು ಒಳ್ಳೆಯದಕ್ಕೆ. ಬಹುಶಃ ದೇವರಿಗೆ ನನ್ನ ಮಗಳು ಕಮಲ್ನನ್ನು ಮದುವೆ ಆಗುವುದು ಇಷ್ಟವಿರಲಿಲ್ಲ ಅನ್ನಿಸುತ್ತದೆ. ಯಾಕಂದರೆ ಕಮಲ್ ತುಂಬ ಕೆಟ್ಟ ವ್ಯಕ್ತಿ. ಅವನಿಗೆ ಹಣ ಮತ್ತು ಸೌಂದರ್ಯವಿದೆ. ಅವನಿಗೆ ಹುಡುಗಿಯರನ್ನು ಹೇಗೆ ಗೌರವಿಸಬೇಕೆಂದು ತಿಳಿದಿಲ್ಲ. ನನ್ನ ಮಗಳ ಜೀವನದಲ್ಲಿ ಅಂಥ ವ್ಯಕ್ತಿಯಿಂದ ಏನು ಪ್ರಯೋಜನ? ನನ್ನ ಮಗಳು ಈ ಕಥೆಯನ್ನು ಹೇಳಿದಾಗ ನನ್ನ ಕಾಲಿನ ಕೆಳಗಿನ ನೆಲವು ಕೊಚ್ಚಿ ಹೋದಂತಾಗಿತ್ತು ಮತ್ತು ನಾನು ದೇವರ ಗುಡಿಗೆ ಹೋಗಿ ಗಂಟೆಗಟ್ಟಲೆ ಅಳುತ್ತಿದ್ದೆ. ನಾನು ನನ್ನ ಅತ್ತಿಗೆಯನ್ನು ಕ್ಷಮಿಸಿದೆ. ನಮಗಾಗಿ ನಮ್ಮ ದೇವರಿದ್ದಾನೆ. ನಮ್ಮನ್ನು ಎಲ್ಲ ದುಷ್ಟರಿಂದ ರಕ್ಷಿಸಿದ ಮತ್ತು ಅಸೂಯೆಪಟ್ಟ ಜನರನ್ನು ಆ ಕೆಸರಿಗೆ ತಳ್ಳಿದ. ನನ್ನ ಅತ್ತಿಗೆ ಕೂಡ ನನ್ನಲ್ಲಿ ಕ್ಷಮೆ ಕೇಳಲು ಪ್ರಾರಂಭಿಸಿದರು. ಕಮಲ್ ಇಷ್ಟು ಕೆಟ್ಟ ವ್ಯಕ್ತಿ ಅಂತ ಗೊತ್ತಿರಲಿಲ್ಲ. ನಾವು ಕೆಟ್ಟದ್ದು ಅಂತ ಅಂದುಕೊಂಡಿದ್ದೇ ವಜ್ರ ಆಯಿತು. ಆ ಹಣ್ಣು ಮಾರುವವನು, ರಿಕ್ಷಾ ಓಡಿಸುವವನು ಎಂದು ಕೆಟ್ಟದಾಗಿ ಕರೆಯುತ್ತಿದ್ದೆವು. ಆ ಕೆಟ್ಟವನ ಮನೆಗೆ ದೇವರು ದಯಪಾಲಿಸಿದ್ದಾನೆ ಮತ್ತು ದೇವರು ಅದೇ ಕೆಟ್ಟವನ ಮನೆಯಲ್ಲಿ ತನ್ನ ಸ್ಥಾನವನ್ನು ಕಂಡುಕೊಂಡನು. ಯಾಕಂದರೆ ಆ ವ್ಯಕ್ತಿ ನಮ್ಮ ದೃಷ್ಟಿಯಲ್ಲಿ ಕೆಟ್ಟವನಾಗಿದ್ದನು. ಆದರೆ ದೇವರ ದೃಷ್ಟಿಯಲ್ಲಿ ಅವನು ದೇವರನ್ನು ಪ್ರೀತಿಸಿದ ಬಡವ. ದೇವರು ನಮ್ಮ ಕಡೆಗೆ ಮತ್ಯಾಕೆ ಬರುತ್ತಾನೆ? ನಾವು ಮಾಡಿದ ಕೆಟ್ಟ ಕೆಲಸಕ್ಕೆ ದೇವರು ತಕ್ಕ ಪ್ರತಿಫಲವನ್ನೇ ನೀಡಿದ್ದಾನೆ. ನಾನು ಈ ರಹಸ್ಯವನ್ನು ಯಾರಿಗೂ ಹೇಳಲಿಲ್ಲ. ಈ ರಹಸ್ಯವನ್ನು ರಹಸ್ಯವಾಗಿಟ್ಟಿದ್ದೇನೆ. ಇಂದು ನಾವು ನಮ್ಮ ಸಂಬಂಧಿಕರನ್ನು ಭೇಟಿಯಾಗುತ್ತೇವೆ. ನಾವು ಅವರ ಜೊತೆ ಆಹಾರ ಸೇವಿಸುತ್ತೇವೆ. ಎಲ್ಲ ಸಂಬಂಧಿಕರು ನಮ್ಮನ್ನು ತುಂಬ ಗೌರವಿಸುತ್ತಾರೆ. ಯಾಕಂದರೆ ಈ ಸಮಯ ನಮ್ಮ ಬಳಿ ಹಣವಿದೆ. ಇದಕ್ಕೂ ಮೊದಲು ನನ್ನನ್ನು ಕಂಡರೂ ಇಷ್ಟಪಡುತ್ತಿರಲಿಲ್ಲ. ಸಂಬಂಧಿಕರೆಲ್ಲ ಇವಾಗ ನಮ್ಮನ್ನು ತುಂಬ ಪ್ರೀತಿಸ್ತಾರೆ ಮತ್ತು ಗೌರವ ನೀಡ್ತಾರೆ. ನನ್ನ ಮಗಳಿಗೆ ಹೂವಿನಂತೆ 2 ಮಕ್ಕಳಿದ್ದಾರೆ. ಅತ್ತಿಗೆ ನಾದಿನಿಯರನ್ನು ಕ್ಷಮಿಸಿದ್ದು ಸರಿಯೋ ತಪ್ಪೋ ನೀವೇ ಹೇಳಿ. ದೇವರು ನಮ್ಮೆಲ್ಲರೊಂದಿಗಿದ್ದಾನೆ. ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡುತ್ತೀರಿ. ಯಾವುದೇ ವ್ಯಕ್ತಿಯನ್ನು ಕೆಟ್ಟ ಅಥವಾ ಕೀಳು ಎಂದು ಪರಿಗಣಿಸಬೇಡಿ. ದೇವರು ಯಾವಾಗಲೂ ಪ್ರತಿಯೊಬ್ಬರಿಗೆ ತನ್ನ ಪರೀಕ್ಷೆಗಳನ್ನು ನೀಡುತ್ತಾನೆ. ಕೆಟ್ಟದ್ದನ್ನು ಮಾಡಿದಾಗ ನಾವು ಕೆಟ್ಟದ್ದನ್ನು ಮಾಡುತ್ತಿದ್ದೇವೆ ಎಂದು ನಮಗೆ ಚೆನ್ನಾಗಿ ತಿಳಿಯುತ್ತದೆ. ಅದಕ್ಕಾಗಿ ನೀವು ಕೆಡುಕಿನಿಂದ, ದೇವರ ಕೋಪದಿಂದ ದೂರವಿರಿ. ಯಾವಾಗ ಏನಾಗುತ್ತದೆ ಎಂದು ಯಾರಿಗೂ ತಿಳಿದಿಲ್ಲ. ನಿಮಗೆ ಇಂದಿನ ಕಥೆ ಇಷ್ಟ ಆಗಿದ್ದರೆ ಖಂಡಿತವಾಗಿಯೂ ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಈ ಕಥೆಯನ್ನು ಶೇರ್ ಮಾಡಿ. ಹಾಗೆಯೇ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಕಥೆಯನ್ನು ಪೂರ್ತಿಯಾಗಿ ಕೇಳಿದ ನಿಮಗೆ ಧನ್ಯವಾದಗಳು.